ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳಗೂ ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ನಯನಾಚಿಕೆ ಚಂದ ಯಾಮಿನಿ ಪಿಸುಕಾಟವು ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲೆಗೆ ಸ್ಫೂರ್ತಿ ನುಡಿದರೆ ಅರಗಿಣಿಗೆ ಸ್ಫೂರ್ತಿ ನಿಂತರೆ ಸೂರ್ಯನಿಗೆ ಸ್ಫೂರ್ತಿ ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ ಹೆಣ್ಣಿನ ವಿಷಯದಲ್ಲಿ ಇವನು ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ ಸೌಂದರ್ಯ ನಿನಗೆ ಗೊತ್ತಾ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ವಯಸ್ಸಿಗೆ ಕಿವಿಗಳ ಕೇಳಿಸದು ಚೆಲುವಿಗೆ ಕಣ್ಗಳ ಕಾಣಿಸದು ಮನಸ್ಸಿಗೆ ಹೊಸತರ ಗಂಧವಿದು ಜನುಮಕ್ಕೂ ಮರೆಯದ ಬಂಧವಿದು ಬಾಳಲಿ ಸಾವಿರ ತಿರುವು ಇದೆ ಎಲ್ಲಕ್ಕೂ ಪ್ರೀತಿಯ ಗುರುತು ಇದೆ ಪ್ರೀತಿಸೋ ಹೃದಯವು ಇಲ್ಲಿರಲು ಯೋಚಿಸೋ ಸಮಯವು ಎಲ್ಲಿದೆ ಈ ಭೂಮಿ ತಿರುಗೋದು ಹೇಗಂತ ಗೊತ್ತಾ ನೀ ಕುಣಿಯೋ ಕಾಲ್ಗೆಜ್ಜೆ ಸುತ್ತ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳಗೂ ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ನಯನಾಚಿಕೆ ಚಂದ ಯಾಮಿನಿ ಪಿಸುಕಾಟವು ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಸಿಂಹರಾಜ ಬೇಟೆಗಾಗಿ ಹೊಂಚು ಹಾಕಿ ಕುಳಿತಿರುವಾಗ ಬೇಟೆ ಬಂದೊಡನೆ ಅದರ ಮೇಲರಗಿ ಅದನ್ನ ಹರಿದು ತನ್ನ ಉದರ ದಾಹವನ್ನು ಹೇಗೆ ತೀರಿಸಿಕೊಂಡು ನಂತರ ಮಾಂಸ ಎಲುವನ್ನ ಹೇಗೆ ಬಿಟ್ಟು ಹೋಗುತ್ತದೆ ಹಾಗೆಯೇ ನಾನು ಸವಿತಾಳ ದೇಹ ಸುಖ ಅನುಭವಿಸಬೇಕೆಂದು ಆಸೆ
ಸಾಕಷ್ಟು ಪ್ರಯತ್ನಿಸಿದೆ, ಆದರೆ ಆ ಸಮಯ ಇದುವರೆಗೂ ಕೂಡಿ ಬಂದಿಲ್ಲ. ಒಂದಲ್ಲ ಒಂದು ದಿನ ಆ ಸವಿತಾಳ ದೇಹ ಸುಖವನ್ನ ಉಣ್ಣದೆ ಹೋದ್ರೆ ಅವಳ ಸಂಸಾರವನ್ನ ಛಿದ್ರ ಮಾಡಿ ಮಾಡುವುದೇ ಈ ಕನ್ನೂರನ ಉದ್ದೇಶ. ಮುಂದೆ ನನ್ನ ಮಾವನ ಮಗಳು ಮಧುರ ನಮ್ಮ ಕೈ ಹಿಡಿದು ನನ್ನ ಮಾವನ ಸೇರುವ ಆಸ್ತಿಗೂ ನಾನೇ ಒಡೆಯನಾಗದೆ ಹೋದ್ರೆ ನಾನು ಕನ್ವರನೇ ಅಲ್ಲ. क्या रे? ओ मामू, ये क्या रे? कहाँ से जाएंगे तू? ಮಾಮು, ನೀ ಯಾವಾಗ ನನಗೆ ಅಳಿಯಾಗಿಲ್ಲ? ಅಲ್ಲ ಮಾಮು, ನಿಮ್ದಕ್ಕೆ ಯಾಕೆ ಕನ್ಫ್ಯೂಸ್ ಆಗ್ತಾವು? ಕರೆಯೋದ ಹಂಗೆ ನೀನ ಆತ ಹೇಳಿ. ಅಲ್ಲಲ್ಲ ತಮ್ಮ, ಯಾರ್ಲೇ ಈ ಊರಾಗ ನಿನ್ನೆಲ್ಲೂ ನೋಡಿದ ನೆನಪು ಬರಂಗಿಲ್ಲ. ओ मामू, ये छोकरी है ना, मुझे बहुत प्यार कर लेगा. प्यार पसंद आई थी, पसंद. ಏನ್ಲೇ ಅದು ಕಚ್ಚಪಚ್ಚ ಅಂತ ಹೋದ್ರಾಕತ್ತಿ? ಜರ ಕನ್ನಡದಾಗ ಬೋಲರಿ. ಹೌದ್ರಿ, ನೀವು ಮಾತಾಡೋದು ನಮ್ಗೆ ಅರ್ಥ ಆಗಂಗಿಲ್ಲ. ಬಸ್ ಈ ಕನ್ನಡದಾಗ ಚಂದಂಗ ಸ್ವಚ್ಛ ಕನ್ನಡದಾಗ ಬಿಚ್ छोकरी ನಮ್ದು ಕನ್ನಡಿ ಭಾಷೆ ಸ್ವಲ್ಪ ಸ್ವಲ್ಪ ಬರ್ತಾವ್. ಸ್ವಲ್ಪ ಬರ್ತಾವಲ್ಲ. ಹೇಳ ಮಗನ, ನಿನ್ನ ಹೆಸರು ಏನ? ಅರೇ ಮಾಮು, ನಮ್ದು ಹೆಸರು ನೀವು ಕೇಳ್ತಾವ್? ಕೇಳ್ತಾವ್. ನಮ್ದು ಹೆಸರು ಏನ? ಸೈಯದ್ ಅಕ್ಬರ್ ರಹೀಂ ಕಾಸಿಂ ಸಾಬ್. ಸಾಕು, ಎಷ್ಟು ಉದ್ದ ಐತೋ ಮಾರಾಯ ಅದು ನಿಂದು. ಅರೆ ಚೋಕ್ರಿ, ನಮ್ದು ಇಷ್ಟು ಉದ್ದ ಐತದ್ ನೀವು ಯಾವಾಗ ನೋಡಿದ್ರಿ ಚೋಕ್ರಿ? ನೀನ ಬಾಯ್ ಬಿಟ್ಟು ಒದರಿದಲ್ಲ ಅವಾಗ ನೋಡಿ. ಅಲ್ಲ ಚೋಕ್ರಿ, ನಮ್ದುಕ್ಕೆ ಹೆಸರು ಇಷ್ಟು ಉದ್ದ ಯಾಕೆ ಹೇಳಂಗಿಲ್ಲ ಅಂದ್ರ ಮುಂದೆ ಮದುವೆ ಆಗಾಕ ಯಾವ ಹುಡುಗಿನೂ ಮುಂದೆ ಬರಂಗಿಲ್ಲ. ಅದಕ್ಕೆ ನಾನು ಕಾಸಿಂ 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 ಅಂತ ಕರ್ಕೊಡ್ತೀನಿ. ಏ ದಾಸ್ಯ, ಏನು ಮಾತಾಡಕತ್ತಿಲ್ಲ ನೀನ? ನೋಡ, ದಾಸ್ಯ ಆದ್ರೇನ ಭಾಷ್ಯ ಆದ್ರೇನ? ಮಾಮು, ನಮ್ದುಕ್ಕೆ ಹೆಸರು ದಾಸ್ಯ ಅಲ್ಲೋ, ಏನೋ ನಮ್ದುಕ್ಕೆ ಹೆಸರು ಅಕ್ಬರ್ ರಹೀಂ ಕಾಸಿಂ ಸಾಬ್. ಈಗ ತಲೆಯಾಗ ಹೋಗ್ತೇನೆ ನನಗ. ಅಲ್ಲ, ಶೇಕ್ 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 ನಿಂದ ಶೇಕ್ ಮಾಡ್ಕೊಂಡು ನಿಂತ್ರೆ ಇಲ್ಲೇ ಶೇಕ್ ಮಾಡ್ತೀನ? ಅಲ್ಲೋ ಯಾವ ಊರವ? ಇಲ್ಲಿಗೆ ಯಾಕೆ ಬಂದಿ? ಏನು ಕತೆ? ದಾಸನರಲ್ಲಿ ಬೇಸನರಲ್ಲಿ ಬ್ಯಾಗ್ನಾಗ ಏನೈತಿ ಅದನ್ನ ತೆಗೆದು ತೋರಿಸು ಮೊದ್ಲಿಗೆ. ನೀನು ನೋಡಿದ್ರ ನನಗೆ ಯಾಕೋ ಡೌಟ್ ಬರಾಕತ್ತೈತಿ. ವೇಷ ಮಾಡ್ಕೊಂಡ್ ಬಂದಿಯೋ ಹೆಂಗಂತ? ಯಾವ ಜಾತಿ ನೀನು? ಅರಿ ಮಾಮು, ಬ್ಯಾಗ್ನಾಗ ಏನೈತಿ ಹೇಳೋ ಮರ್ರೆ. ನಮ್ದಕ್ಕೆ ಊರು ನೀವು ಕೇಳ್ತಾವ್? ನೋಡ್ರಿ ಮಾಮು, ನಮ್ದಕ್ಕೆ ಊರು, ನಾವ್ ಯಾವ ಊರ್ನವನು, ನಾವ್ ಏತಕ್ಕಾಗ ಬಂದವನು ಅಂದ್ ನಿಮ್ಗೆ ಈಗ ಏನು ಹೇಳಂಗಿಲ್ಲ. ಮುಂದೆ ನಿಮ್ಗೆ ಎಲ್ಲಾ ಗೊತ್ತಾಗೈತಿ. ಆದ್ರ ಒಂದ್ ಹೇಳಾಕತ್ತೀನಿ, ಜಾತಿ ಇರೋದು ಎರಡ. ಒಂದು ಗಂಡಿಂದು ಜಾತಿ, ಒಂದು ಹೆಣ್ಣಿಂದು ಜಾತಿ. ಅದ್ರಾಗ ಅದು ಎರಡರಾಗ ನಂದು ಪ್ಯೂರ್ ಗಂಡು ಜಾತಿ ಐತಿಲೆ. ಸಾವ್ಕಾಸ ಎತ್ತಗಾರ ಹೊಡ್ಕೊಂಡು ಏನಕ್ಕೆ ಹರ ಮಾಡ್ಕೊಂಡು ಚುಕ್ರಿ ಮರಕಾತ ಜಗ ನನಗೇನೋ ಹೆಣ್ಣು ಜಾತಿ ಕಂಡಂಗ ಆಗಕತ್ತೈತಿ. ನನಗೂ ಹಂಗ ಕಾಣಕತ್ತಿತ್ತು ಯಪ್ಪ. ಅರೆ ಚೌಕ್ರಿ, ಎಲ್ಲ ಮಾಡೋದ್ ನೋಡಿದ್ರೆ ನಮ್ದು ಹೆಣ್ಣಿಂದು ಜಾತಿ ಅಂತ ಕೇಳಾಕತ್ತಿ ನೀನ್ ನನ್ನ ಹತ್ರ ಬರು ನೆವದಾಗ ಈ ಮಾತಾಡಕತ್ತಿ ಏನ ಚೌಕ್ರಿ? ಮತ್ತ ಹೋಗಿ ಎಲ್ಲ ಹಸ್ತಾನ ಇವ. ಸುತ್ತಾಡಿ ಎಮ್ಮಿ ಕಟ್ಟು ಜಗ. ನೀನು ಜಾಸ್ತಿ ಮಾತಾಡ್ಬೇಡ, ನನಗೆ ಸಿಟ್ಟು ಬರಾಕತ್ತೈತೆ. ಮತ್ತ ನಾ ಅಧ್ಯಕ್ಷರಿಗೆ ಹೇಳಿದಂದ್ರೆ ಈ ಊರಿಂದ ಓಡಿಸಿ ಬಿಡ್ತಾರ. ನಿನ್ನ ಮೊದಲ ಬ್ಯಾಗ್ನಾಗ ಏನೈತಿ ಹೇಳ? अरे मामू, मेरा बैग में पसंद माल ಐತಿ, पसंद माल. ಅದೇ ಏನು ಮಾಲ? ಪಸಂದ್ ಮಾಲ. ಅದಕ್ಕೆ ಹೆಸರಿಲ್ಲ. अरे चोकरी मामू,
तुरा चोकरी इधर आओ चोकरी मेरा बैग में मुत्तो 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 ಮುತ್ತು ತೋರ್ಸೋ ನೀವದಾಗ ನನ್ನ ಮಗಳಿಗೆ ಮುತ್ತು ಕೊಡಾಕ ಬರಾಕತ್ತೇನ ಮಾಮು ಹಾ ನಾವು ನಿಮ್ಮ ಮಗಳಾಗ ಮುತ್ತು ಕಳ್ಸಿನಿ ಮುತ್ತು ಮುತ್ತು ತಂದೇನ ನೀನ್ ತೊಳ್ಕೊಂಡಿ ಮಾಮು ಆತಾತ ನೋಡ ನೀನ ಮುತ್ತು ಮಾರೋ ನೆಮದಾಗ ಮತ್ತೇನಾದ್ರೂ ಮತ್ ಬರ್ಸಿಬಿಟ್ಟಿ ಮೊದಲು ಹೊರಡಿಲಿಂದ ಮಾಮು ಏನ್ ಬರ್ತಾವ್ ನೀನು ಮೊದಲು ಹೊರಡಿಲಿಂದ ಅಂದೆ ಹೋಗಂಗಿಲ್ಲ ಹಂಗ ಚೋಕ್ರಿ ನೋಡವಾ ಹೋಗ್ಕಣ. ನನಗ ಗೌಡ್ರ ಮನೆಯಾಗ ಕೆಲಸ ಐತಿ ಕೆಲ್ಸ ನಾ ಹೋಗ್ತೀನಿ ಹೋಗ್ಬಾ. ಜಲ್ದಿ ಬಂದ್ಕೊಡ ಮತ್ತ ಬರ್ತೀರಪ್ಪ ನೀನು ಕೂಟ ಮಾತಾಡಿ ನಿಂತ್ರ ನೋಡ್ ಮತ್ತ ಆಯ್ತಪ್ಪ ಆಯ್ತು ಮಾಮು ಟಟ್ಟ ಅವ ಹೋಗಿ ಮುಟ್ಟಿಸ ನಿನ್ನ ಠಾಟ ತಗೊಂಡು ಏನ್ ಮಾಡ್ತಾನ ಹೋಗ್ಲಿ ಬಿಡು ಅಲ್ಲ ಮುತ್ತು ಮುತ್ತ ಅಂತ ಬರೀ ನನ್ನ ಕಡೆ ನೋಡ್ತಿಯಲ್ಲ ಏನ್ ನಿನ್ನ ಸುದ್ದಿ ಏನ್ ನಿನ್ನ ಗತ್ತ ಚೋಕ್ರಿ ನಮ್ದಕ್ಕೆ ಕಾಣಿಸ್ತಾವ್ ನಮಗ್ ಕಂಡ್ಯಾವ್ ಏ ದೇಕೋ ಈ ಪೈಸಾ ನಿಮ್ದು 1 ರೂಪಾಯಿನೂ ಬೇಡ ಮುತ್ತು ನಿಮ್ಗೆ ನಮಗೆ ಮುತ್ತು ಚಕ್ರಿ ಬಂತು ಆಪತ್ತು ಚಕ್ರಿ ಹೋ? ಇದೇ ಖುಷಿಯಾಗಿ ಖುಷಿಯಾಗ್? ನಮ್ದು ಹೋಗದು ಏನಕ್ಕೆ ಚಕುಣಿ ತಾಳೋ ಯಪ್ಪ ತಕತೈ ಮಾವ ಅಂದ ವರ್ಷ ತಾಳ ಮೈಯ ಹೀಗೆ ಮೈ ಬ್ರೇಕ್ ಇಲ್ಲದ ಗಾಡಿ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಯಮಸ ಯಮಸ ಚಕ್ಕೊಡಿ ತಾಳೋ ಯಪ್ಪ ತಕತೈ ಮಾವ ಅಂದ ವರ್ಷ ತಾಳ ಮೈಯ ಹೀಗೆ ಮೈ ಬ್ರೇಕ್ ಇಲ್ಲದ ಗಾಡಿ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಏನಾದ್ರೂ ಬಿಡುವುದಿಲ್ಲ ಕೂಡ ಒಂದ ಕೈ ಎಲ್ಲ ದಕ್ಕುವಾಗಿ ನಿಂತಾರ ನಾಸೈ ಗಡ ಅಂತ ಮಾಡ ಮರಣಂಗ ಮಲ್ಲಗ ಬಳಿ ನೋಡಿ ತಕತೈ ಹೊಡಿಬೇಕ ಡಾನ್ಸ್ ಸಿಕ್ಕೈತಿ ಚಾನ್ಸ್ ಹಗರೈತಿ ವಯಸ್ಸ ಡಾನ್ಸ್ ಬಿಟ್ಟಂಗ ರೇಸ ಗಟ್ಟಿ ಕುಡಿಸ ಕದಗಿನ ಪೀಸ ನಿನ್ನ ಮೆಲ್ಲ ಮನಸ್ಸ ಕಾಣಬೈತಿ ಕಣಸ ವಯಸ್ಸ ಎತ್ತಂಗ ಬಾಡಡು ಬಸರಸ ಚಕ್ಕುಡಿ ತಾಳ ಎಪ್ಪ ತಕತೈ ನಾವು ಅಂದ ವರ್ಷ ತಾಳ ಮೈಯ ಹೀಗೆ ಮೈ ಇಲ್ಲದ ಗಾಡಿ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಅದಿಗೋದಿ ಕಣ್ಣ ಜವಾರಿ ಹೆಣ್ಣ ಬಿಡುದಿಲ್ಲ ನಿನ್ನ ಹುಚ್ಚ ಹಿಡಿಸಿದಿ ನನ್ನ ಅರಿಯದ ಯವನ ಸೌಂದರ್ಯ ನೀನ ಮಲ್ಲಿಗೆ ಹೂವಿನ ಪರಿಮಳ ನೀನ ಯಾರು ಮುಟ್ಟದಂತ ಕಾಣುವುದಿಲ್ಲ ಹೀಗೆ ದಿನ ನಿನಗೆ ಚಕ್ಕೊಡಿ ತಾಳೆಯ ಪತ್ತಕತೈ ಬಾವ ಅಂದ ವರ್ಷ ತಾಳ ಮೈಯ ಹೀಗೆ ಮೈ ಇಲ್ಲದ ಗಾಡಿ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಏನ್ ನೋಡ್ತೀವೋ ರಂಗಪ್ಪ ಇದು ರಾಮನ ಮನೆನೇ ಹೌದು ಕರಿ ಹಾ ರಾಮಣ್ಣ ಕರೀರಿ
ಬಾಗಿಲಿಗೆ ಅತಿಥಿಯಾಗಿ ಬಂದಿದ್ದೀರಲ್ಲ, ತುಂಬಾ ಸಂತೋಷ. ಬಹಳ ರೂಪಕ್ಕೆ ಬಂದಿದೆ. ಕೂತ್ಕೊಳ್ಳಿ. ರಾಮಣ್ಣವರ, ಈ ರಮೇಶಪ್ಪನವರು ನಿಮ್ಮನೆ ಬೀಗ್ತನ ಮಾಡಾಕ್ ಬಂದಾರ್ರಿ. ಬೀಗ್ತನ ಮಾಡಾಕ. ಬೀಗ್ತನ ಮಾಡ್ಲಿಕ್ಕೆ ಇದೇನ್ ರಮೇಶಪ್ಪನವರೇ? ಭೂಮಿ ಆಕಾಶದ ಜೊತೆ ಸಂಬಂಧ ಬೆಳೆಸೋದುಂಟೆ. ನೀವು ಆಕಾಶ ಇದ್ದಾಗೆ, ನಾನು ಭೂಮಿ ಇದ್ದಾಗೆ. ನಮ್ಮಿಬ್ಬರ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿದೆ. ಅಂತದ್ರಲ್ಲಿ ಹೊನ್ನೆ ಹುಳುವಿಗೆ ಸೂರ್ಯನಿಗೆ ಹೊನ್ನೆ ಹುಳು ಸಾಟಿಯಾಗಿ ಬಂದು ನಿಲ್ಲಬಹುದೇ? ಶ್ರೀಮಂತರೇ, ಇದು ನಿಮ್ಮ ಮನದ ಹುಚ್ಚು ಕಲ್ಪನೆ. ಸುಮ್ಮನೆ ಆಕಾಶಕ್ಕೆ ಏಣಿ ಹಾಕೋಕ ಸಾಕು ತಿಳಿಬೇಡಿ. ನೋಡಿ ರಾಮ ಅವರೇ, ನಾವು ಸಂಬಂಧ ಬೆಳೆಸ್ಲಿಕ್ಕೆ ನಿಮ್ಮಲ್ಲಿ ಬಂದ ಅಂದ್ರೆ ಆ ಬಸವಣ್ಣವರೇ ಒಂದು ವಚನವನ್ನ ಹೇಳಿದ್ದಾರೆ. ನೀನೊಲಿದರೆ ಕೊರಡುವುದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ನೀನೊಲಿದರೆ ಸಕಲ ಪದಾರ್ಥವು ಇದರಲ್ಲಿ ಕೂಡಲ ಸಂಗಮ ದೇವ ಎನ್ನುವಂತೆ ನಮ್ಮಲ್ಲಿ ಬಡವ ಬಲ್ಲಿದರೆಂಬ ತಾರತಮ್ಯವಿಲ್ಲದೆ ಹುಟ್ಟಿ ಬಂದಿದ್ದೇವೆ ಹುಲು ಮಾನವ ಜನ್ಮವೆತ್ತಿ. ಅದರಂತೆ ಅವರವರ ಕರ್ಮಾನುಸಾರ ಈ ವನದಲ್ಲಿ ಈಜಬೇಕು. ಹೌದಣ್ಣ, ಈ ಭವಸಾಗರದಲ್ಲಿ ಈಜಬೇಕೆಂದರೆ ಅದೆಂಥ ಕಷ್ಟಗಳು ಎದುರು ಬಂದರೂ ಮುನ್ನುಗ್ಗಿದರೆ ಮಾತ್ರ ಅಂತಿಮ ಗುರಿ ಮುಟ್ಟಲು ಸಾಧ್ಯ. ನೋಡಿ ರಾಮಣ್ಣರೇ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ. ಅವನು ಅವನ ಕಷ್ಟದ ಒಳಲನ್ನು ನನ್ನಲ್ಲಿ ಹೇಳಿಕೊಂಡ. ನಾನೊಬ್ಬ ಶ್ರೀಮಂತನಾಗಿ ಬಡ ಸ್ನೇಹಿತನ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ನಿಮ್ಮ ತಂಗಿಯನ್ನು ಮದುವೆಯಾಗಲು ಒಪ್ಪಿ ಈಗ ಬೀಗರಾಗಲು ಬಂದಿದ್ದೇವೆ. ಇದಕ್ಕೆ ನಿಮ್ಮ ಉತ್ತರ? ನೋಡಿ ಶ್ರೀಮಂತರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುವಷ್ಟು ದೊಡ್ಡ ಜಾಣ ನಾನಲ್ಲ. ನಿಮ್ಮ ಪ್ರಶ್ನೆಗೆ ತಕ್ಕಂತೆ ನಿಮ್ಮ ಹತ್ರನೇ ಉತ್ತರ ಇರುವಾಗ ನಾನೇನೇ ಹೇಳಬಲ್ಲೆ? ನೋಡಿ, ಇಷ್ಟು ದೊಡ್ಡ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಈ ಬಡವನ ತಂಗಿಯನ್ನ ನೀವು ಮದುವೆ ಆಗ್ಲಿಕ್ಕೆ ಮುಂದೆ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಗುಣ ಎಷ್ಟು ಒಳ್ಳೇದಿರ್ಬೇಕು. ತುಂಬಾ ಸಂತೋಷದಿಂದ ನನ್ನ ತಂಗಿಯನ್ನ ನಿಮ್ಮನೆಗೆ ದಾರಿ ಕೊಡೋಕೆ ಸಿದ್ಧನಿದ್ದೇನೆ. ನೋಡಿ ಶ್ರೀಮಂತರೇ, ಈ ವರದಕ್ಷಿಣೆ ಭೂತದಿಂದ ಅದೆಷ್ಟೋ ಬಡವರು ಬೀದಿ ಪಾಲಾಗಿದ್ದಾರೆ. ಅದೆಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇಂಥ ವರದಕ್ಷಿಣೆ ಭೂತವನ್ನು ಮೆಟ್ಟಿ ನಿಂತು ಈ ನನ್ನ ಬಡವನ ತಂಗಿಯನ್ನ ನೀವು ಮದುವೆ ಆಗೋದಕ್ಕೆ ಬಂದಿದ್ದೀರಾ ಅಂತಂದ್ರೆ ನಿಮ್ ಗುಣ ಮೆಚ್ಚಬೇಕಾದ್ರೆ ನೀವೇನು ಚಿಂತೆ ಮಾಡಬೇಡಿ. ಸಂತೋಷವಾಗಿ ನನ್ನ ತಂಗಿನ ನಿಮ್ಮನೆಗೆ ದಾರಿ ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ. ರಾಮಣ್ಣರ, ನಿಮ್ಮ ಮಾತನ್ನು ಕೇಳಿದ್ರು ಎಂಥವರಿಗೂ ಮನಸ್ಸು ಚುರುಕನ್ನು ಬೇಕ್ರಿ. ಎಂಥ ಮಾತು ಅಂತ ಆಡ್ತೀರಿ ರಾಮಣ್ಣವರ. ನೀವು ಆ ರುದ್ರೇಗೌಡನ ಅವತಾರಕ್ಕೆ ಸಿಕ್ಕಿ ತಮ್ಮ ಸಂಸಾರವನ್ನ ಧ್ವಂಸ ಮಾಡಿಕೊಂಡರು, ತಮ್ಮ ಮನಸ್ಥಿತಿಯನ್ನ ಗಟ್ಟಿಯಾಗಿ ಇಟ್ಟುಕೊಂಡಿದ್ರಲ್ರಿ ರಾಮಣ್ಣವರ. ಆದರ ರಾಮಣ್ಣವರ, ನೀವು ತಮ್ಮ ತಂಗಿಯನ್ನು ಒಳ್ಳೆ ಸಂಸಾರದಲ್ಲಿ ಚಂದವಾಗಿ ನೋಡಿಕೊಂಡ ಕಾರಣದಿಂದಲೇ ನಿಮ್ಮ ಪ್ರಾಮಾಣಿಕತೆಯನ್ನು ಇಷ್ಟು ಬೆಳಕಿಗೆ ಬಂದಿದೆ. ಅಂತಾದ ಮೇಲೆ ನಿಮ್ಮ ಗುಣವನ್ನು ನೋಡಿ ಬಾಕಿ ಉಳಿದ ಜನರು ಕಲಿತುಕೊಳ್ಳಬೇಕು. ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಕಷ್ಟ ಬರದೆ ಯಾರಿಗೆ ಬರಬೇಕು? ಆದರೂ ಅದನ್ನು ಎದುರಿಸಿ ಯಾರು ನಿಲ್ಲುತ್ತಾನೋ ಅವನೇ ಮನುಷ್ಯನಾಗುತ್ತಾನೆ. ಅದಕ್ಕೆ ಭಯಗೊಂಡು ಹೋದರೆ ಅವನು ಮಾನವನಲ್ಲವಾಗಿರುತ್ತಾನೆ. ರಾಮಣ್ಣವರ, ನಿಮ್ಮ ಮಾತು ಕೇಳಿದಾಗ ನನ್ನ ಮನಸ್ಸಿಗೆ ಆನಂದವಾಗುತ್ತಿದೆ. ಆದ್ರೆ ರಾಮಣ್ಣವರ, ಈಗ ಒಂದು ಮಾತು ನನಗೆ ನೆನಪಾಗ್ತಾ ಉಂಟು. ಏನಂತ ಕೇಳ್ತೀರಾ? ಬಡವನ ಮನೆಯ ಬಾಗಿಲಿಗೆ ಶ್ರೀಮಂತರ ಮನೆಯವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತಾದರೆ ಇವರ ಮನಸ್ಥಿತಿ ಎಂಥದ್ದು ಎನ್ನುವುದು ಇಲ್ಲಿ ಅರ್ಥವಾಗುತ್ತದೆ ರಾಮಣ್ಣವರ. ಆದ್ರ ಇವರ ಕೂಡ ನಾನು ಬಂದಿಷ್ಟ ಮಾತಾಡ್ತೀನಿ ಅಂದ್ರ ಇವ್ರ ಗುಣ ಎಂಥ ಗುಣದವ್ರಿ ರಾಮಣ್ಣವರ. ಆದ್ರ ನಿಮ್ಮ ಇಂದಿನಿಂದ ನಿಮ್ಮ ದರಿದ್ರ ಎಲ್ಲ ಹೊಂಟೋತು ಅಂತ ತಿಳ್ಕೊಳ್ರಿ. ನಿಮ್ಮ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಂಗಾತ್ ನೋಡ್ರಿ ರಾಮಣ್ಣವ್ರ. ತುಪ್ಪದಾಗ ಬಿದ್ದಂಗಾತು ರಾಮಣ್ಣವ್ರ. ರಾಮಣ್ಣವ್ರ, ಯಾಕೆ ಮೌನವಾಗ್ಬಿಟ್ರಿ? ಅವ್ರು ಕರೀರಿ ರಾಮಣ್ಣವ್ರ, ಅವ್ರ ಕರೀರಿ. ಕರಿತಿದ್ರಲ್ಲಪ್ಪ, ನೀನು ಹೇಳ್ದಿಯಲ್ಲ, ನಿನ್ನ ಮಾತಾ ಕೇಳ್ತಾ ನಿಂತ್ಬಿಟ್ಟೆ. ತುಂಬಾ ಸಂತೋಷ ಆಯ್ತು ಕಣ. ಯಾಕಂದ್ರೆ ಬಡವರಂದ್ರೆ ಬಡವರಿಗೆ ಮಾತ್ರ ಬಡವ್ರ ಬೆಲೆ ಗೊತ್ತಿರೋದು, ಶ್ರೀಮಂತರಿಗೆ ಬಡವ್ರ ಬೆಲೆ ಗೊತ್ತಿರೋದಿಲ್ಲಪ್ಪ. ಈಗ ಸವಿತಾನ ಕರಿಬೇಕು ತಾನೇ? ಸವಿತಾ, ಸವಿತಾ ಬಾರಮ್ಮ.
ಸಾವುಕಾರಲ್ರಿ, ಇವರು ನಿಮ್ಮನೆ ಬೀಗತನ ಮಾಡಾಕ್ ಬಂದಾರ. ಈ ಸುರೇಶಪ್ಪನವರು ಇವರ ಹೆಂಡತಿಯಾಗಿ ಬರ್ತೀರಿ. ಅವರ ದೊಡ್ಡವರ ಚಿಕ್ಕವರಿಗ ಉಡಿ ತುಂಬ್ರಿ. ಕವಿತಾ ಅವರೇ, ಶಾಸ್ತ್ರ ಎಲ್ಲ ಮುಗಿತು ತಾನೆ? ಹಾ ಕವಿತಾ, ಎಲ್ಲರೂ ಹಿರಿಯರ ಕಾಲಿಗಿದ್ದು ನಮಸ್ಕಾರ ಮಾಡಮ್ಮ. ನಾನು ನನ್ನ ಕಣ್ಣುಗಳಿಂದ ನಂಬುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿಜವಾಗಲೂ ಈ ರೀತಿ ನಡೀತಿದೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲವಲ್ಲ. ಯಾಕೆಂದ್ರೆ ಇವನ್ನು ನೋಡಿದ್ರೆ ಆಗರ್ಭ ಶ್ರೀಮಂತರು, ನಮ್ಮಂಥವರು ಇಂಥವರ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಲ್ಲ. ನಿಜವಾಗ್ಲೂ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ. ಕವಿತಾ, ನಿಜವಾಗ್ಲೂ ಈ ಬಡವನ ತಂಗಿಯಾಗಿ ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ನಿಜವಾಗ್ಲೂ ನನಗೆ ಆ ದೇವರು ಕೊಟ್ಟ ತಂಗಿಯಮ್ಮ, ಆ ದೇವರು ಕೊಟ್ಟ ತಂಗಿ. ಕವಿತಾ, ಹೋಗಿ ಒಳಗೆ ಹೋಗಿ, ಎಲ್ಲರೂ ಬಂದಿದ್ದಾರೆ ತಾನೆ, ಚೆನ್ನಾಗಿ ಕಾಪಿ ಮಾಡ್ಕೊಂಡ್ ಬಾ. ಅಷ್ಟೇ. ಅವರ ನೀವು ಕಾಪಿ ಮಾಡಿಕೊಡ್ರಿ, ನಾನು ತಂದು ಕೊಡ್ತೇನ್ರಿ. ನೋಡಿ ರಾಮವ್ರೆ, ಈ ರಂಗಪ್ಪ ನಮ್ಮನೆತನಕ್ಕೆ ಹೊರಗಿನ ಜನರ ಕಣ್ಣಿಗೆ ಆಳಿನಂತೆ ಕಂಡ್ರು ನನಗೊಬ್ಬ ತಮ್ಮನೇ ಸರಿ. ಅವನು ಕೂಡ ನಮ್ಮನ್ನ ಸಹೋದರನೆಂದು ಭಾವಿಸಿದ್ದಾನೆ. ಬಹಳ ಚಿಕ್ಕವರಿರುವಾಗಲೇ ತಂದೆ ತಾಯಿಯನ್ನ ಕಳ್ಕೊಂಡೆ. ಇವನು ಸಹೋದರನಂಗೆ, ಇವನು ಸಹಿತ ನನ್ನ ಸಹೋದರನ ತರನೇ ನಾನು ಬೆಳೆಸಿದ್ದೇನೆ. ಅವನು ಕೂಡ ನಮ್ಮ ಮನೆಯಲ್ಲಿ ಒಂದು ಸಹೋದರನೇ ಸರಿ. ಚೆನ್ನಾಗಿದ್ದಾರೆ ತಾನೇ? ಬಹಳ ಚೆನ್ನಾಗಿದೆ. ಹಾಗೆ ನಿಮ್ಮ ಮನಸ್ಸು ಕೂಡ ಚೆನ್ನಾಗಿದೆ. ಇಷ್ಟು ದಿನದ ಮೊದಲ ದೊಡ್ಡವರ ಕಾಪಿ ಮಾಡ್ತಿದ್ರಿ, ಇಂದ ಆ ಚಿಕ್ಕವರ ಕಾಪಿ ಮಾಡ್ಯಾರ್ರಿ. ಎಂತ ಕಾಪಿ ರೀ, ಅಮೃತ ಅಮೃತ ಕುಡ್ದಂಗ ಆಕೈತಿ. ಹಂಗಲ್ರಿ, ಇವ್ರ ಚಿಕ್ಕವರ ಅಂತ ಕಾಪಿ ಮಾಡ್ಯಾರ ಅಂತ. ಹಾಗಲ್ಲಮ್ಮ ಅವನು ಹೇಳಿದ್ದು.
ಅವತ್ತು ದೊಡ್ಡಮ್ಮರು ಇಷ್ಟು ದಿವಸ ದೊಡ್ಡಮ್ಮವ್ರ ಕಾಪಿ ಕುಡಿದಿದೆ, ಚೆನ್ನಾಗಿತ್ತು. ಈಗ ಚಿಕ್ಕಮ್ಮವ್ರ ಕಾಪಿ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮನೆಗೆ ಬರೋದಕ್ಕೆ ಯೋಗ್ಯವಾಗಿದ್ದಾರೆ ಚಿಕ್ಕಮ್ಮ ಅಂತ. ರಂಗ, ಕಾಪಿ ಮಾತ್ರ ಅಮೃತ ಅಲ್ಲ, ಅವಳ ಗುಣನೂ ಅಷ್ಟೇ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ರಾಮನ್ ತಂಗಿ ಅವಳು. ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆಯ ಮಾತ್ ಚಂದ. ಕೇಳಿಲ್ವೇನೋ? ಹಾ, ಅದಕ್ಕಾಗೆ ಹೇಳ್ಯಾರ. ಅದಕ್ಕ ರಾಮಣ್ಣವ್ರ, ನಿಮ್ಮ ಗುಣವನ್ನ ನೋಡಿ ನಾವು ನಿಮ್ಮ ಮನೆಗೆ ಬಂದೇವ್ರಿ. ಎಂತ ಶ್ರೀಮಂತರು ನೋಡ್ರಿ. ಅವರ ಕೊಳ್ಳಾಗಿದ್ದ ಚೈನ್ ನೋಡಿದ್ರ ಎಂತವ್ರಿಗಾರು ಹಗಲಿಗೂ ರೋಡ್ನಾಗ ತಿರ್ಗಾಕ ಹೆದರಿಕೆ ಆಗ್ಬೇಕ ಅಂತ ಚೈನ್ ಹಾಕೊಂಡು ಬಂದಾರ. ಆದ್ರ ಇವ್ರು ಮತ್ತೊಬ್ಬರಿಗೆ ₹1 ಕೊಡೋರಲ್ರಿ, ₹1 ಕೊಡೋರಲ್ಲ. ನಾ ಹೇಳ್ಬಾರ್ದು, ಯಾಕಂದ್ರೆ ಅವ್ರ ಮನೆ ಅನ್ನನೇ ತಿಂತಾ ಇದ್ದೀನಿ. ಈ ಸೈಡಿಗೆ ಹೇಳಿದ್ರ ಅವ್ರಿಗೆ ಕೇಳಾಗಿಲ್ಲ ಅಂತ ಹೇಳ್ತೀನಿ. ಯಾಕಂತ ಗೊತ್ತೇನ್ರಿ, ಇವ್ರ ಮುಂದಾದ್ರೂ ಇವ್ರಿಗೆ ಉಪಕಾರ ಮಾಡುವ, ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣ ಬರ್ಲಿ ಅಂತ ಹೇಳಕತ್ತೀನಿ. ಬಿಟ್ರ ಮತ್ತೇನು ಉದ್ದೇಶ ಅಲ್ರಿ, ನನಗೆ ಕೊಡ್ಬೇಕಂತಲ್ಲ. ರಾಮಣ್ಣಂತವ್ರ ಜೀವನದಾಗ ಬದುಕಿದ್ರ ಮಾತ್ರ ಬಡವರ ಮಾತ್ರ ಉದ್ಧಾರ ಆಕಾರ. ಇಲ್ಲೇ ಇದ್ರ ಇವ್ರ ಮ್ಯಾಲ ಕಟ್ಕೋತಾ ಹೋಗ್ತಾರ, ನಮ್ಮಂತವ್ರ ಕೆಳಗ ಸೇರ್ತಾ ಬರ್ತಾರ. ಅಷ್ಟೇ ಬಿಟ್ಟ ಮತ್ತೇನಿಲ್ಲ ನೋಡ್ರಿ. ರಾಮಣ್ಣವ್ರ, ನಾನು ನಿಮ್ಮನೇ ಬೀಗತನ ಮಾಡಾಕ್ ಬಂದಾರಂದ್ರ ನಿಮ್ಮ ಗುಣಕ್ಕ ನಾನು ನಮಸ್ಕಾರ ಮಾಡ್ತೀನಿ. ರಾಮು, ರಾಮಣ್ಣವ್ರ, ಇವ್ರು ಮಾತ್ರ ಬೀಗತನ ಬಿಡಾಕ್ ಹೋಗ್ಬೇಡ್ರಿ. ಇವ್ರು ಬಹಳ ಒಳ್ಳೆ ಅದಾರ. ಅದಕ್ಕಾಗಿ ನಾವು ಬರ್ತೀವಿ ರಾಮಣ್ಣವ್ರ, ಬರ್ತೀವ್ರಿ. ನನಗ ನಿಮ್ಮ ಕೂಡ ಮಾತಾಡೋದಂದ್ರ ಬಹಳ ಪ್ರೀತಿ ರೀ, ಮತ್ತು ಮಾತಾಡೋದು. ಆದ್ರ ಅದು ಹಿಂದ ಮಾರೋ ಜನ ಅದಾರ, ಅವರು ನನಗೆ ಬೈಯಾಕತ್ತಾರ. ಈ ರಂಗಕ್ಕೆ ಹೋಗಿ ಏನು ಮಾತಾಡಕ್ ಹಡ್ಕಾರಿ, ನಮ್ದು ಇನ್ನೂ ಮಾತಾಡಕ್ ಹಡ್ಕ್ಯಾರ ಅಂತಾರ. ನಾವು ಬರ್ತೀವ್ರಿ. ನೋಡ್ರಂಗ, ನೀನ್ ಒಂದ್ ಮಾತು ಹೇಳಿದ್ದಕ್ಕೆ ನನ್ಗೂ ಒಂದ್ ಮಾತು ನೆನಪು ಬರುತ್ತೆ. ದಯವಿಟ್ಟು ಬೇಜಾರಾಗಬೇಡಿ. ನೋಡಿ, ಅವ್ರ ಕೊರಳಲ್ಲಿರೋ ಸರ ಬಂಗಾರದ್ದು ಇಷ್ಟು ದೊಡ್ಡದಕ್ಕೆ ಎಷ್ಟು ಬೆಲೆ ಇದೆ ಅಂತ ನೀನಂದ್ರೆ, ಆದರೆ ಬಡವ್ರು ಹಾಕಿರೋ ಇದಕ್ಕಿರೋ ಬೆಲೆ ಯಾವುದಕ್ಕೂ ಇಲ್ಲ ಅನ್ನೋದನ್ನ ಮಾತ್ರ ಮರಿಬೇಡ. ರಾಮಣ್ಣವ್ರ ಸತ್ಯ ಮಾತು. ಅದಕ್ಕ ನೋಡಿ ಮೆಚ್ಚಿಕೊಂಡಿನಿ. ಬಿಟ್ರ ರಾಮಣ್ಣವ್ರ, ಇವ್ರು ಬೀಗ್ತನ ಬಿಡಾಕ್ ಹೋಗ್ಬೇಡ್ರಿ. ಇವ್ರು ಬೀಗ್ತನ ಮುಂದುವರಿಸ್ರಿ, ನಾವು ಬರ್ತೇವೆ. ಈ ಮಾತಿಗೂ ಏನು ಸಂಬಂಧ ಇಲ್ಲ. ನೀವು ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ ನಿಮ್ಮ ಮನೆಗೆ. ಅಂದ ಹಾಗೆ ನಮ್ಮಲ್ಲಿ ಒಳ್ಳೆ ಗುಣ ಇರುವುದಕ್ಕೆ ನಿಮ್ಮಂತ ಬಡವರ ಮನೆಗೆ ನಿಮ್ಮ ಹೆಣ್ಣನ್ನ ಕೇಳಲಿಕ್ಕೆ ನಾವು ಬಂದಿರೋದು. ಅಂದ ಹಾಗೆ ನಾವು ಮದುವೆಗೆ ಒಳ್ಳೆ ಮುಹೂರ್ತ ನೋಡಿ ದಿನಾಂಕ ತಿಳಿದುಕೊಂಡು ನಿಮಗೆ ತಿಳಿಸ್ತೇವೆ. ಬಡವರ ಮನೆ ಆದರೂ ನಾವು ಸಾಹುಕಾರ ಆದರೂ ಬಡವರ ಮನೆಗೆ ನಿಮ್ಮ ಗುಣ ನೋಡಿ ಬಂದಿದ್ದೇವೆ ಹೊರತು ನಿಮ್ಮ ಸಾಹುಕಾರಿಕೆ ನೋಡಿ ಬಂದಿಲ್ಲಲ್ಲ. ಹೆಣ್ಣಿನ ಗುಣ ನೋಡಿ ನಿಮ್ಮ ಮನೆಗೆ ಬಂದಿದ್ದೇವೆ. ಅಂದ ಹಾಗೆ ನಾವಿನ್ನು ಹೋಗಿ ಬರ್ತೇವೆ. ಮುಂದ ಏನೇನು ಏನು ನಮಗೂ ಗೊತ್ತಿಲ್ಲ, ನಾವು ಬರ್ತೇವ್ರಿ. ರಮಣರೇ, ಹೋಗಿ ಬರ್ತೇವೆ. ಆಯ್ತು. ಸವಿತಾ, ಸವಿತಾ, ಏನಮ್ಮ ಮದುವೆಯಿಂದ ಆ ಕ್ಷಣ ನಾಚ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ಸರಿತಾ, ಯಾಕಮ್ಮ ಆರ್ಥಿಕ ಮುಂದೆ ಏನಣ್ಣ, ಇವತ್ತು 100 ಹುಣ್ಣಿಮೆ ಇದೆ. ಈ ಶುಭ ದಿನದಂದು ತಂಗಿ ಆದವಳು ಅಣ್ಣನ ಕೈಗೆ ರಾಖಿ ಕಟ್ಟುತ್ತಾಳಂತ ಹೌದಮ್ಮ. ಬೀಗರು ಬಂದಿದ್ರಲ್ಲ ಗಡಬಡಿಯಲ್ಲಿ ಸ್ವಲ್ಪ ಮರೆತಿದ್ದೆ ಅಷ್ಟೇ. ನಾನು ಮರೆತರು ನಿಮ್ಮಂಥ ಸ್ತ್ರೀಯರು ಈ ನೂಲು ಹಬ್ಬವನ್ನು ಮರೆಯೋದಿಲ್ಲ. ಯಾಕಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನಮಾನ, ತಾಯಿ ಸ್ಥಾನ ಕೊಟ್ಟಿದ್ದಾರೆ. ಅಂತ ತಾಯಿ ಸ್ಥಾನಕ್ಕೆ ಕೆಲವೊಂದು ದುಷ್ಟ ಕಾಮಾಂಧರು ಕಣ್ಣು ಹಾಕಿ ಅತ್ಯಾಚಾರ ಅನಾಚಾರ ಎಸಗುತ್ತಾ ಬಂದಿದ್ದಾರೆ. ಅಂಥವರಿಗೆ ತಕ್ಕ ಬುದ್ಧಿ ಕಲಿಸಲಿಕ್ಕೆ ಈ ರಕ್ಷಾಬಂಧನದ ದಿನದಂದು ರಾಖಿಯನ್ನು ಕಟ್ಟಿ ಅವರಿಗೆ ಅಕ್ಕ ತಂಗಿ ಎಂಬ ಭಾವನೆಯನ್ನ ಮೂಡಿಸೋದು ಸಂಪ್ರದಾಯ. ಅದು ಇನ್ನು ನಮ್ಮ ಭಾರತ ದೇಶದಲ್ಲಿ ಇನ್ನೂ ರೂಢಿಯಲ್ಲಿದೆ ಅಂತಂದ್ರೆ, ಭಾರತ ದೇಶದಲ್ಲಿ ಹುಟ್ಟಿದ ನಮ್ಮಂತ ಮಾನವರು ಪುಣ್ಯವಂತರಮ್ಮ, ಪುಣ್ಯವಂತರು.
ಅಣ್ಣ ತಂಗಿ ಇಬ್ರು ಈ ರಕ್ಷಾಬಂಧನ ದಿನ ಏನೋ ಗಂಭೀರವಾಗಿ ಮಾತಾಡ್ತಿದ್ದಿಲ್ಲ ಅಣ್ಣ, ಏನು ವಿಷಯ ಅಣ್ಣ? ಬಾಣ ಇಬ್ರು ಸೇರಿ ಇದ್ದೀರಲ್ಲ, ಬನ್ನಿ ಕುಳಿತುಕೊಳ್ಳಿ. ಈಗಲೇ ನಿಮ್ ಕೈಗೆ ರಾಖಿ ಕಟ್ತೀನಿ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕರಡು ದೇಹಕ್ಕೆ ನೆರಳು ಯಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ. ಈ ರಕ್ಷಾಬಂಧನದ ದಿನದಂದು ಎಲ್ಲರೂ ತಮ್ಮ ತಂಗಿಗೆ ವಿಶೇಷವಾದ ಉಡುಗೊರೆ ಕೊಡ್ತಾರೆ. ನನ್ನ ಬಾಳಿನಲ್ಲಿ ಯಾವ ಒಂದು ವಸ್ತುವನ್ನು ಕೊಡದಷ್ಟು ನಿರ್ಗತನಾಗಿ ಬಾಳಿದೆ ಆ ತಂದೆ. ಎಲ್ಲ ಅಣ್ಣಂದಿರು ತಮ್ಮ ತಂಗಿಯರು ರಾಖಿ ಕಟ್ಟಿದ ಕ್ಷಣ ವಿಶೇಷವಾದ ಉಡುಗೊರೆ ಕೊಡೋದು ಸಂಪ್ರದಾಯ. ಆದರೆ ಇವತ್ತು ನೀನು ಕೊಡೋದು ನನ್ನಲ್ಲಿ ಏನು ಇಲ್ವಾ? ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನನ್ನು ಕಂಗೊಳಿಸುವ ನನ್ನ ತಂಗಿ ಯಾವ ಒಂದು ವಸ್ತುವನ್ನು ಕೊಡದಷ್ಟು ಅಣ್ಣ, ಈ ವಿಷಯಕ್ಕೆ ನೀನೇಕೆ ಚಿಂತೆ ಮಾಡ್ತೀಯ ಅಣ್ಣ? ಕೊಡುವ ದೇವರು ಬಡವನಲ್ಲ ಅಣ್ಣ. ನಮ್ಮ ತಂಗಿಗಾಗಿ ನಾನೊಂದು ಸೀರೆ ತಂದಿದ್ದೇನಣ್ಣ, ತಗೊಳಮ್ಮ ತಂಗಿ. ಲಕ್ಷ್ಮಣ ಅಣ್ಣ, ಎಲ್ಲ ಹಿರಿಯ ಹಿರಿಯವನಾದ ನಾನು ಎಲ್ಲ ಜವಾಬ್ದಾರಿಯನ್ನು ಹೊತ್ತ ನಾನೇ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡಲಾಗದ ನಿರ್ಗತಿಕನಾಗಿರುವಾಗ ನೀನೆಲ್ಲಿಂದ ತಂದೆಯಪ್ಪ ಬೆಲೆ ಬಾಳೋ ಸೀರೆಯಲ್ಲ ಏನಾದರೂ ಕಳ್ತನ ಮಾಡ್ತಾನೆ? ಅಣ್ಣ, ಕಳ್ಳತನ ಮಾಡುವಷ್ಟು ದೀನ ಮನಸ್ಸು ನನ್ನದಲ್ಲಣ್ಣ. ನಿನ್ನಂತೆ ನಾನು ದೇಹವನ್ನ ದಂಡಿಸಿ ನಿನಗೆ ತಿಳಿಯದ ಹಾಗೆ ಬಜಾರದಲ್ಲಿ ಹಮಾಲಿ ಮಾಡಿ ಹಣವನ್ನ ಸಂಗ್ರಹಿಸಿ ನಮ್ಮ ತಂಗಿಗಾಗಿ ಒಂದು ಸೀರೆ ತಂದಿದ್ದೇನಣ್ಣ. ನಾನು ಮಾಡಿದ ತಪ್ಪೇನಣ್ಣ? ನೀನ್ ಮಾಡಿದ ತಪ್ಪಲ್ಲ ಲಕ್ಷ್ಮಣ, ನೀನ್ ಮಾಡಿದ ತಪ್ಪಲ್ಲ. BA ಪದವೀಧರನಾದ ನಿನ್ನ ಕೂಲಿ ಕೆಲಸ ಕಳಿಸಿ ಅಮಲಿ ಮಾಡಿಸ್ತಾ ಇದ್ದೀನಲ್ಲ ಅಂತ ದುಃಖ ಆಗತ್ತಪ್ಪ, ದುಃಖ ಆಗತ್ತೆ. ಪೆನ್ ಹಿಡಿದು ಬರೆಯೋ ಈ ಕೈಯಲ್ಲಿ ಕೂಲಿ ಮಾಡಿಸಿದ್ದೀನಲ್ಲ ಅಂತ ನನಗೆ ನೋವಾಗತ್ತಪ್ಪ, ನನಗೆ ನೋವಾಗತ್ತೆ. ನಿನ್ನಲ್ಲಿ ಕಳ್ಳ ಅಂತ ಹೇಳಿದ್ರೆ ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ತಲೆಗಿಷ್ಟು ಏನು ಅಂತ ಯೋಚನೆ ಮಾಡ್ದೇನೆ ಕಳ್ತನ ಮಾಡ್ದೆ ಅಂತ ಕೇಳ್ಬಿಟ್ನಲ್ಲಪ್ಪ.
ಅಷ್ಟು ನಿರ್ಗತಿಕನಾಗ್ಬಿಟ್ನಲ್ಲಪ್ಪ ನಾನು. ತಂದೆ ತಾಯಿಯನ್ನು ಕಳೆದುಕೊಂಡಂತಹ ನನಗೆ ನೀನೇ ತಂದೆ ಆಗಿರುವಾಗ ನೀನು ಅಷ್ಟು ಮಾತಾಡುವುದಕ್ಕೂ ಹಕ್ಕಿಲ್ವೇ ನನ್ನ? ಅಣ್ಣ, ನನ್ನ ಮೇಲಿನ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಇವತ್ತು ನೀನು ಈ ಸೀರೆಯನ್ನು ತಂದುಬಿಟ್ಟಿಯಲ್ಲ. ದಿನ ಕಳೆದ ನಂತರ ಈ ಸೀರೆ ಹರಿದು ಹೋಗಬಹುದು. ನಾನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದರೂ ಕೂಡ ಅಚ್ಚಳಿಯದೆ ನಿಮ್ಮ ಪ್ರೀತಿ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರಬೇಕು. ನನ್ನನ್ನು ಮಾತ್ರ ಯಾವತ್ತೂ ಮರೆಯಬೇಡ. ಸವಿತಾ, ಏನು ಅಂತ ಮಾತಾಡ್ತೀಯಮ್ಮ? ಈ ಅಣ್ಣಂದ್ರನ್ನ ಇಷ್ಟೇನೇನೋ ನೀನು ಅರ್ಥ ಮಾಡ್ಕೊಂಡಿರೋದು. ಸವಿತಾ, ನೀನು ನನಗೆ ಈ ಬಡವನ ತಂಗಿಯಾಗಿ ಕಣ್ ತೆರೆಸಿದ ಕಣ್ಮಣ್ಣಿ ಹೆಣ್ಮಗಳು ಏನಮ್ಮ. ಸವಿತಾ, ನೀನು ಚಿಂತೆ ಮಾಡಬೇಡಮ್ಮ. ನಿನ್ನನ್ನು ಮರೆತು ನಾವು ಯಾವತ್ತೂ ನಿನಗೆ ಬೇಸರ ಮಾಡೋದಿಲ್ಲ. ಆ ಭೂಮಿ ಆಕಾಶನೇ ಒಂದಾಗ್ಬೋದು, ಪ್ರಳಯವೇ ಗತಿಸಬಹುದು, ಸೂರ್ಯ ಚಂದ್ರರೇ ಅದಲು ಬದಲಾಗಿ ಹುಟ್ಟಬಹುದು. ಇಡೀ ನನ್ನ ದೇಹದಲ್ಲಿ ನಿನ್ನ ಪ್ರೀತಿ ವಾತ್ಸಲ್ಯನೇ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿರುವಾಗ ನಿನ್ನನ್ನು ಹೇಗಮ್ಮ ಮರೀಲಿ? ಇಲ್ಲಮ್ಮ, ಯಾವತ್ತಿಗೂ ನಿನ್ನನ್ನು ಮಾತ್ರ ಮರೆತು ನಿನಗೆ ಬೇಜಾರು ಮಾಡೋದಿಲ್ಲಮ್ಮ. ಇಲ್ಲಿ ಮಾತ್ರ ನೀನು ನಮಗೆ ದೇವರು ಕೊಟ್ಟ ತಂಗಿ, ನಿನ್ನನ್ನು ಮರೆಯೋದಕ್ಕುಂಟೇನಮ್ಮ? ಹಾ ತಂಗಿ, ರಕ್ಷಾಬಂಧನದ ದಿನ ಈ ರೀತಿ ನಾವು ದುಃಖಿಸ್ತಾ ಇರುವುದು ಯಾಕೆ? ಸಂತೋಷದಲ್ಲಿ ಒಂದು ಹಾಡನ್ನಾದ್ರೂ ಹಾಡಮ್ಮ. ಹೌದಮ್ಮ, ಸುಮ್ಮನೆ ನಾವು ಏನೇನೋ ಮಾತಾಡಿ ದುಃಖದಲ್ಲಿ ಪಡ್ತಾ ಇದ್ದೀವಿ. ಒಂದು ಹಾಡಿ ಅದರಿಂದ ಸಂತೋಷ ಪಡೋಣ. ಬಡವರಾದ ನಮಗೆ ಅದರಿಂದ ಸಂತೋಷ ಪಡೋದೇ ಬಿಟ್ಟರೆ ಬೇರೆ ಯಾವುದರಿಂದ ಸಂತೋಷ? ನಿಜವಾಗ್ಲೂ ನೀನು ನನ್ನ ತಮ್ಮ, ನೀವಿಬ್ಬರು ನನ್ನ ಜೊತೆಗಿದ್ರೆ ನನ್ಗೆ ಯಾವತ್ತೂ ಬೇಸರ ಅನ್ನೋದೇ ಇಲ್ಲಮ್ಮ. ಎಷ್ಟೇ ಕಷ್ಟ ಬಂದರೂ ನಾನು ಬದುಕ್ತೀನಿ. ಒಂದು ಹಾಡಮ್ಮ. ಲಾಲಿಸಲು ಬದುಕೆ ಸಾಕಾಗದು ತಂಗಿ ನಿನ್ನ ಬಾಳ ಬೆಳಗಿಸಲು ಈ ಜಗದ ಎಲ್ಲ ಸುಖ ನನಗೆ ತೃಣವಾಗಿದೆ ಬೆಳೆದು ನಿಂತ ಮಗು ನನ್ನ ಜಗವಾಗಿದೆ ತಂಗಿ ಇದ್ದರೆ ದೇವರನ್ನೇ ಬೇಡ ಎನ್ನುವೆ ಪ್ರಾಣವನ್ನೇ ಪೂಜೆಗಿಡುವೆ ತಂಗಿಯನ್ನೇ ದೇವರೆನ್ನುವೆ
ರಕ್ಷಾಬಂಧನ ದಿನ ನಾನು ಆ ದೇವ್ರ ಹತ್ರ ಏನು ಬೇಡಿಕೊಂಡಿದ್ದೀನಿ ಗೊತ್ತೇ? ಆದಷ್ಟು ಬೇಗನೆ ನಮ್ಮ ಲಕ್ಷ್ಮಣ ಹೆಣ್ಣಿಗೆ ಒಂದು ಒಳ್ಳೆ ನೌಕರಿ ಸಿಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಅಷ್ಟೇ. ನಿನ್ನ ಆಸೆ ಆಗತ್ತಮ್ಮ, ನೀನೇನು ಚಿಂತೆ ಮಾಡಬೇಡ. ಯಾಕಂತಂದ್ರೆ ರಾಖಿ ಕಟ್ಟಿದೆಯಾ ಇವತ್ತು, ರಕ್ಷಾಬಂಧನ ದಿನ, ಇಂಥ ಸಮಯದಲ್ಲಿ ಒಳ್ಳೆ ಮಾತನಾಡಿದೆಯಲ್ಲ, ಒಳ್ಳೆ ನೌಕರಿ ಸಿಕ್ಕೇ ಸಿಗುತ್ತೆ. ನೀನೇನು ಚಿಂತೆ ಮಾಡಬೇಡಮ್ಮ. ಹಾಗಾದ್ರೆ ಬನ್ನಿ ಮೊದಲು ಊಟ ಮಾಡೋಣ. ಯಾವನ್ಲೇ ಅವ ಇಡ್ಲೆ ಬೋನೆ? ಯಾವ ಗೌಡಾನು ಇಲ್ಲ, ಅವನ ಅಪ್ಪ ಬೋಡಾನು ಇಲ್ಲ, ಇಡ್ಲೆ. ನಮ್ಮ ಟೆನ್ಷನ್ ಆಗೈತಿ. ಸಮಯದಲ್ಲಿ ಯಾರ್ದು ಫೋನು? ಅದೇ ರೀ ನಿಮ್ಮ ಹಳೆ ಗಿರಾಕಿ. ಮುಚ್ಚ ಬಾಯ್. ಯಾವಾಗ ಬರಕ್ ಹೇಳಿರಿ? ಇಲ್ಲ, ಅವಮಾನ ಆಗೈತಿ, ಬರ್ತಾರಂತ. ಏನ್ ಬೇಡ ಈಗ? ಅಲ್ರಿ ಗೌಡ್ರ, ಅವಮಾನ ಆಗೈತಿ ಅಂತ ಹೇಳಕತ್ತೀರಿ. ನೀವು ಯಾರ? ಈ ಊರಿಗೆ ದೊರೆರಾಯ, ಕಾಡಿಗೆ ಹುಲಿರಾಯ ಇದ್ದಂಗ. ನಿಮಗ ಅವಮಾನ ಆಗೈತಿ ಅಂದ್ರ ನನಗ ನಾಚಿಕೆ ಬರಾಕತ್ತೈತಿ. ಶೆಟ್ಟಿ, ನಿನಗ್ ನಾಚಿಕೆ ಬರ್ತೈತೇನ? ಬೇಕೊಪ್ ನನ್ನ ಮಗನ. ಬೇಕುಪ್ಪಲ್ರಿ, ಥಟ್ನ ಕರೆಂಟ್ ಹೋಯ್ತು ಅಂದ್ರ ಬ್ಯಾಟ್ರಿ ಹಿಡ್ಕೊಳಕ ನಾನಾ ಬೇಕು ನಿಮಗ. ಬೇಕಪ್ಪ ಅಂತ ಹೇಳ್ರಿ. ಅಲ್ಲ ಗೌಡ್ರ, ಯಾರ ನಿಮಗೆ ಅವಮಾನ ಆಗೈತಿ ಅಂತ ಆ ನನ್ನ ಮಗನನ್ನ ನಡು ರೋಡ್ನ್ಯಾಗ ನಿಲ್ಲಿಸಿ ಸೀಮೆ ಹಣ್ಣೆ ಹಾಕಿ ಕಡ್ಡಿ ಗೀರಿ ಸುಟ್ಟು ಬಿಟ್ರ ಆಯ್ತಲ್ರಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಶೆಟ್ಟಿ, ಅವಮಾನ ಆಗಿರೋದು ಬೇರಾರಿಂದಲೂ ಅಲ್ಲ. ಯಾರಿಂದ? ಆ ಶ್ರೀಮಂತ ರಮೇಶ. ಆ ಅಲ್ಪ ಪ್ರಾಣಿ ಬದುಕಬಾರದು. ನಮ್ಮ ವಿಷಯದ ಬಗ್ಗೆ, ಎಲ್ಲ ಕಳ್ಳ ವ್ಯವಹಾರದ ಬಗ್ಗೆ ಅವನನ್ನು ಕಂಡರೆ ಸೇಡಿನ ಜ್ವಾಲೆ ಹೊಟ್ಟೆಯಲ್ಲಿ ಉರಿತಾ ಇದೆ. ಆಗ್ತಾ ಇಲ್ಲ ಗೌಡ್ರೆ, ಈ ನಿಮ್ಮ ಮಾತು ಕೇಳಕ್ ಆಗ್ತಾ ಇಲ್ಲ ಗೌಡ್ರೆ. ಕೊಡ್ರಿ ಮಂಚು, ನಾ ಹೋಗಿ ಬ್ಯಾಡ ಬಿಡ್ರಿ. ನೋಡ್ರಿ, ನೀವು ಅಷ್ಟು ನಿಮಗೆ ಅವಮಾನ ಆಗೈತಿ ಅಂದ್ರ ಬೆಂಕಿ ಹತ್ತಿ ಹೆಂಗ ಸುಡ್ತಾವ್ ನೋಡ್ರಿ, ಹೆಂಗ ಸಿಗರೇಟ್ ಸೇದ್ ಬಿಸಾಕದಂಗ ಬಿಸಾಕ್ ಬಿಡ್ಬೇಕ್ರಿ. ಯಾರ? ಈ ಊರಿಗೆ ಚಿನ್ನದ ಗಣಿ ಇದ್ದಂಗ. ಶೆಟ್ಟಿ, ನಿಮಗ ಅವಮಾನ ಮಾಡಿ ನನ್ನ ಸುಮ್ಮನೆ ಬಿಡಬಾರದ್ರಿ. ಸುಮ್ಮನೆ ಬಿಡಬಾರ್ದು ಅಂತೀಯ, ಆದ್ರೆ ಸೇರ್ ಬಿಸಾಕಲು ಉರಿಯುತ್ತಿರೋ ಬೆಂಕಿ ನನ್ನ ಹೊಟ್ಟೆಯಲ್ಲಿ. ಶೆಟ್ಟಿ, ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರೋ ಬೆಂಕಿ ನಂದವಾಯ್ಕಾದ್ರೆ ಈ ರುದ್ರೇಗೌಡರ ಸೇಡಿನ ಜ್ವಾಲೆಯಲ್ಲಿ ಆ ರಮೇಶ ಸುರೇಶರ ಸಂಸಾರ ಆಗಬೇಕು ಅಂತ ಈ ರುದ್ರೇಗೌಡನ ಮನಸ್ಸಿಗೆ ನಮ್ಮದೇ. ನಗಬೇಡ್ರಿ ಅಪ್ಪ. ನೋಡ್ ಶೆಟ್ಟಿ, ನಮ್ಮ ಸೇಡಿನ ಜ್ವಾಲೆಯಲ್ಲಿ ಆ ಸುರೇಶ ರಮೇಶರ ಮನೆತನ ಛಿದ್ರವಾಗಬೇಕು. ಅಲ್ರಿ ಗೌಡ್ರ, ನೀವಿಲ್ಲಿ ಹಿಂಗ ನಗಾಕತ್ತೀರಿ, ಆದ್ರ ಅಲ್ಲಿ ಎಡವಟ್ಟಾಗಿ ಶನಿ ಕಾದು ಕುಳಿತೈತಿ ನಮಗ. ಶನಿ? ಯಾರೋ ಶನಿ? ಆ ರಾಮೋನ ತಂಗಿ ಸವಿತಾ ಅದಾಳಲ್ರಿ, ಆಕಿ ಸುರೇಶನ ಹೆಂಡತಿ ಆಗಾಕತ್ತಾಳ. ಆ ತಿರುಕನ ತಂಗಿ ರಮೇಶನ ತಮ್ಮ ಸುರೇಶನ ಹೆಂಡತಿ ಆಗಾಕತ್ತಾಳ. ನೋಡ್ರಿ ಅಪ್ಪ. ಅಲ್ಲ ಶೆಟ್ಟಿ, ನಿನಗ್ಯಾಕೆ ತಿಳಿತು? ಅದನ್ನೊಂದು ದಿವಸ ಮಾಮೂಲಿ ಹೋಗೋ ಜಾಗ ಐತಲ್ರಿ ಅಗಸಿ ಕಡೆ. ಸದ್ದಾಕ್ಬಿಡು.
ಅಲ್ಲಿ ಹೆಣ್ಮಕ್ಳು ನೋಡ್ತಾ ಏನೋ ಹೇಳಿದ್ದೇನೋ ಕೇಳ್ದೇನು ಮತ್ತೆ ಹಂಗ ಗಜ ಪಿಜ ಅನ್ನಕಂತಿದ್ರ ನಂಗ ಪಾಸ್ ಆದ್ನೆಲ್ಲ ನನ್ನ ಕಿವಿ ಮ್ಯಾಗ ಬಿತ್ ನೋಡ್ರಿ. ಖರೆ ಐತ್ರಿ ಇದು, ಖರೆ ಐತಿ. ಅಂತೂ ನಮ್ಮ ವೈರಿಗಳು ಒಂದೇ ಕಡೆ ಸೇರಿದ್ದಾರೆ ಅಂತಾಯ್ತು. ಇದು ಸರಿಯಾದ ಸಮಯ. ಇನ್ನು ಮೇಲೆ ಈ ರುದ್ರೇಗೌಡನ ವಿಷದ ಸಂಚನ್ನ ರೂಪಿಸಿ ಅವರ ಮನೆತನವನ್ನ ನಾಶ ಮಾಡಬೇಕು. ಇದಕ್ಕೇನಾದ್ರು ನಿನ್ನ ಹತ್ರ ಆಯ್ತೇನ? ಇದಕ್ಕೇನಾದ್ರು ನೀ ಐಡಿಯಾ ಕೊಟ್ಟಿ ಅಂತ ಆದ್ರೆ ಇನ್ನು ಮೇಲೆ ಈ ಶ್ರೀಮಂತ ರುದ್ರೇಗೌಡನ ಮಂತ್ರಿ ಒಂದು ವೇಳೆ ಕೊಟ್ಟಿಲ್ಲ, ಕಂತ್ರಿ ಅಂದು ನನ್ನ ಮರ್ಯಾದೆಗೆ ಕುಂದು ತರಬೇಡ್ರಿ ಯಪ್ಪ. ಒಂದ್ ವೇಳೆ ಆ ಶಕುನಿ ಉಪಾಯ ಮಾಡಕ್ ಸೋತಿರ್ಬೋದ. ಈ ಬಸಟ್ಟಿ ಸೋಲಂಗಿಲ್ಲ. ಏನೈತಿ? ಒಂದು ಸುರಂಗ ಮಾರ್ಗ ಐತಿ. ಸುರಂಗ ಮಾರ್ಗ ನೋಡ್ರಿ, ಆ ರಮೇಶ್ ಹೆಂಡತಿ ಕವಿತಾ ಅದಾಳಲ್ಲ, ಐತಿ. ಆಕೆ ಹೆಂಗಾದ್ರೂ ಮಾಡಿ ಮಂಕ್ ಬುದ್ಧಿ ಹರ್ಚ್ಬೇಕ. ಆ ಕವಿತಾ ಎರ್ಚ್ಕೊಳ್ತಾಳೆ ಅಂತೇನು? ಮಾಡ್ರಾಯ್ತು ಬಿಡ್ರಿ. ನೀವು ಹೇಳ್ಬೇಕ, ಆಕಿ ನಂಬುವಂಗ ನೀವು ಹೇಳಿದ್ರಿ ಅಂದ್ರ ಅಲ್ಲಿ ಕತೆ ಮುಗೀತ್ ನೋಡ್ರಿ. ರಮೇಶ್ ಬಿತ್ತ ಅಂತ ಹೇಳಿರಿ. ಯಾಕೋ ಶೆಟ್ಟಿ, ಅಂತೂ ನಿನ್ನ ಬಳಿನೂ ತಲೆ ಐತಿ ಅಂತ ಆಯ್ತು. ಈ ರುದ್ರೇಗೌಡನ ಜೊತೆ ಸೇರಿ ಕುತಂತ್ರ ಮಾಡ್ತಿ ಅಂತ ಆಯ್ತು ನೋಡ. ನೀವು ಹಿಂಗ ಬಡದ್ರ ನಾವು ಚಟ್ಟ ಹತ್ತೋದ ಸರಿ ನೋಡ್ರಿ. ಹೋಗ್ಲೇ ಬಿಡ್ರಿ. ನೀವು ನಾನು ಹೇಳಿದ್ದಲ್ಲ ಉಪಾಯ, ನೀವು ಹೇಳಿ ಗೌಡ್ರೆ ನಾ ಹೇಳಿದ್ದ ಐಡಿಯಾ ನೋಡ್ರಿ. ಆಕಿ ಈ ಕಡೆನೇ ಬರಕತ್ತಾಳ, ನೀವು ಬಯಸಿದ ಭಾಗ್ಯ. ಬದಿಗಿರಲ್ಲಿ ನಾನ್ ಮಾತಾಡ್ತೇನೆ. ಅಲ್ಲ, ಇದೇನು ಊಟದ ಬ್ಯಾಗನ್ನು ಹಿಡಿದು ಹೊರಟಿದ್ರುವೆ? ನಿಮ್ಮ ಮನೆ ಕೆಲಸದಾಳು ರಂಗ ಇಲ್ವೇನು? ರಂಗಪ್ಪನು ನಮ್ಮ ಯಜಮಾನ್ರು ಬೆಳಗ್ಗೆ ತೋಟಕ್ಕೆ ಹೋಗೋ ಅವಸರದಲ್ಲಿ ಟಿಫಿನ್ ಕ್ಯಾರಿಯರ್ ಬಿಟ್ಟೋಗಿದ್ರು. ಅಲ್ಲಿ ನೋಡೋಣ ಅಂತ ಹೊರಟಿದೆ. ಹೋಗ್ತಾ ಇರೋಳ್ನ ದಾರಿ ನಿಲ್ಲಿಸಿ ಏನೋ ಕೇಳ್ಬೇಕು ಅನ್ಕೊಂಡಿದ್ರಲ್ಲ, ಅದೇನು? ಈ ರುದ್ರೇಗೌಡ ನಿಲ್ಸಿದ್ದಾನೆ ಅಂದ್ರೆ ಕಾರಣ ಇದ್ದೇ ಇರತ್ತೆ. ಇದು ನಿಮ್ಮ ಮನೆ ಸಂಸಾರದ ವಿಚಾರ, ಅದನ್ನ ನಿನಗೆ ತಿಳಿಸಿ ಹೇಳೋಣ ಅಂತ ನಿಲ್ಸಿದ್ದಷ್ಟೇ. ಗೌಡ್ರೆ, ಏನ್ ವಿಷಯ ಅಂತ ಮುಚ್ಚು ಮರೆ ಇಲ್ಲದೆ ಮನಬಿಚ್ಚಿ ಮಾತಾಡಿ. ನೋಡ್ಕೊಯ್ತಾ, ಈ ರುದ್ರೇಗೌಡ ಯಾವತ್ತು ಮುಚ್ಚು ಮರೆ ಇಲ್ಲದೆ ಸ್ವಚ್ಛವಾಗಿ ಮಾತನಾಡುವ ಮನುಷ್ಯ. ಅದು ನಿನ್ನ ಮೈದುನ ಮದುವೆಯಾಗುವ ಸವಿತಾ. ಸವಿತಾ? ನನ್ನ ಮೈದನ ಮದುವೆ ಆಗೋಳ ಸವಿತಾಳಿಂದ ಏನಾದ್ರೂ? ಭಯ ಪಡಬೇಡ ಕವಿತಾ, ಇದು ಭಯದ ವಿಚಾರವಲ್ಲ. ಆದ್ರೆ ನಾನು ಹೇಳುತ್ತಿರುವುದು ಮಾತ್ರ ಸತ್ಯ. ದೇವರಾಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳೋದಲ್ಲ ಸತ್ಯ. ಹೌದ್ರಿ ಅವರ, ನಮ್ಮ ಗೌಡ್ರೆ ಹೇಳೋದು ಖರೆ ಐತಿ. ನಮ್ಮ ಅಪ್ಪನಾಣೆಗೂ ಸತ್ಯ ಐತಿ ನೋಡ್ರಿ. ನೋಡಿ, ಅದೇನ್ ವಿಷಯ ಅಂತ ಮನಬಿಚ್ಚಿ ಮಾತಾಡಿ. ಅವಳಿಂದ ಏನಾದ್ರೂ ನಮಗೆ ನಮ್ಮ ಸಂಸಾರಕ್ಕೆ ತೊಂದರೆ ಆಗ್ತಿದ್ಯಾ? ನೋಡ್ ಕವಿತಾ, ಇದು ನಿಮ್ಮ ಸಂಸಾರದ ವಿಚಾರವಾಗಿ ನಾನು ನಿನಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ನಿನ್ನ ಪತಿ ಇದ್ದಾನಲ್ಲ, ತನಗೆ ಮಕ್ಕಳಾದ್ರೆ ಎಲ್ಲಿ ತನ್ನ ತಮ್ಮನ ಮೇಲಿನ ಪ್ರೀತಿ ಕಡಿಮೆ ಆಗ್ಬೋದು ಅಂತ ಹೇಳಿ ಯಾರಿಗೂ ತಿಳಿಯದ ಹಾಗೆ ಗುಪ್ತವಾಗಿ ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡಿಸಿಕೊಂಡಿದ್ದಾನೆ. ಅಂದ ಮೇಲೆ ನಿನಗೆಲ್ಲಿ ಮಕ್ಕಳು ಕವಿತಾ? ಆ ತಿರುಕನ ತಂಗಿ ಸವಿತಾಳಿ ಮಕ್ಕಳಾದ ನಂತರ ಅವಳ ಮಕ್ಕಳೇ ಸರ್ವಾಸ್ತಿಗೂ ಒಡೆಯರು. ಮಕ್ಕಳಿಲ್ಲದ ಬಂಜೆಯಾಗಿ ನೀನು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತೆ. ಅದಕ್ಕಾಗಿ ನನಗೆ ತಿಳಿದಿರುವ ವಿಚಾರವನ್ನ ನಿನಗೇ ತಿಳಿಸೋಣ ಅಂತ ನಿಲ್ಲಿಸಿದ್ದೆ. ನಿನ್ನ ದುಃಖವನ್ನು ದೂರ ಮಾಡಿಕೊಳ್ಳಲು ಸರಿಯಾದ ಸಮಯ. ಏನಾದ್ರೂ ಮಾಡಿ ನಿನ್ನ ದುಃಖವನ್ನು ನಿವಾರಿಸ್ಕೋ. ನೋಡಿ, ಈ ವಿಷದ ಜಂತು ಏನು ಅಂತ ನನಗೆ ಈಗ ತಿಳಿತಾ ಇದೆ. ನನ್ನ ಯಜಮಾನರು ಇಷ್ಟೆಲ್ಲ ಮುಂದುವರೆದಿದ್ದಾರ. ನನಗೆ ಮೋಸ
ಮಾಡಿ ಇಲ್ಲದ ಸಲ್ಲದ ಆಸೆಗಳನ್ನೆಲ್ಲ ನನ್ನ ಮನಸ್ಸಲ್ಲಿ ಹುಟ್ಟಿಸಿ, ಆದರೆ ಈಗ ನನ್ನ ಆಸೆ ಚಿಗುರ್ನೇ ನಾಶ ಮಾಡ್ಬಿಟ್ರಲ್ವಾ? ಅದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಲೇಬೇಕು. ಉಪಾಯ ಮಾಡಲೇಬೇಕು ಕವಿತಾ. ಅಂದಾಗ ಮಾತ್ರ ನಿನ್ನ ಸಂಸಾರದಲ್ಲಿ ನೆಮ್ಮದಿ ಬರುತ್ತೆ. ಆ ಉಪಾಯವನ್ನ ನಾನು ಹೇಳಲೆ. ಸರಿಯಾದ ಸಮಯಕ್ಕೆ ಬಂದೆ ಕನ್ವಾರ್. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಈ ಕವಿತಾಳ ಸಂಸಾರದಲ್ಲಿ ನಡೆಯುತ್ತಿರೋ ವಿಚಾರವನ್ನ ನೀನು ಅವಳಿಗೆ ಸ್ವಲ್ಪ ತಿಳಿಸಿ ಹೇಳು. ಅಂದಾಗ ಮಾತ್ರ ಅವಳಿಗೂ ಒಂದು ಉಪಾಯ ದೊರಕತ್ತೆ, ಅವಳು ದುಃಖದಿಂದ ಹೊರಬರಲು ಸಾಧ್ಯ. ನೋಡ್ ಕವಿತಾ, ನಾನು ಹೇಳಿದ್ದನ್ನ ಮರಿಬೇಡ, ಆಯ್ತೆ? ನೀನು ಆಕಿ ಮರೆಯಂಗಿಲ್ಲ ಬಿಡ್ರಿ, ನೀವಿಟ್ಟು ಕರೆಕ್ಟ್ ಹೇಳಿದ್ಮೇಲೆ ಮರೆಯಂಗಿಲ್ಲ ಆಕಿ. ಆಯ್ತು ಬಿಡು ಕನ್ವಾರ್, ನಾವಿನ್ನು ಬರ್ತೇವೆ. ಸರಿಯಾಗಿ ತಿಳಿಸಿ ಹೇಳು. ಆಯ್ತು ಮಾಮಾಜಿ. ನೋಡಿ ಕವಿತಾ ಅವರೇ, ಮಿಂಚಿ ಹೋದ ನಿಮ್ಮ ಬಾಳಿನಲ್ಲಿ ಇನ್ನೂ ಕಾಲ ಮಿಂಚಿಲ್ಲ. ಕೊರಳಿಗೆ ತಾಳಿ ಕಟ್ಟಿದ ಪತಿಯೇ ಮಕ್ಕಳ ಭಾಗ್ಯವನ್ನೇ ಕರುಣಿಸದೇ ಇರುವ ಆ ಬಂಡಲ ಮೇಲೆ ನೀವು ಸೇಡು ತೀರಿಸಿಕೊಳ್ಳಬೇಕು. ನೀವು ನನ್ನ ಮಾತಿನಂತೆ ನಡೆದದ್ದೇ ಆದರೆ ನಿಮ್ಮನ್ನು ಅವನ ಸಕಲ ಆಸ್ತಿಗೂ ವಾರಸುದಾರಳನ್ನಾಗಿ ಮಾಡುತ್ತೇನೆ. ಆಮೇಲೆ ಅವನನ್ನ ಕುತ್ತಿಗೆಗೆ ಕೈ ಹಾಕಿ ಹೋಗಿ ಈ ಮನೆಯಿಂದ ಹೊರ ನೂಕಿದರಾಯಿತು. ನಿಮ್ಮ ಮಾತು ಹೇಳ್ತಾ ಇರೋದು ನಿಜ. ನನಗೆ ದ್ರೋಹ ಮಾಡಿದ್ಮೇಲೆ ನಾನು ಕೂಡ ನನ್ನ ಗಂಡನಿಗೆ ದ್ರೋಹ ಬಗೆಯಲೇಬೇಕು. ನೀವು ಏನು ಮಾತಾದ್ರೂ ಹೇಳಿ, ನಿಮ್ಮ ಮಾತೆ ವೇದವಾಕ್ಯ ರೀತಿಯಲ್ಲಿ ನಾನು ಹಿಡ್ಕೊಂಡು ಆದ್ರೆ ಇನ್ನು ಮುಂದೆ ಈ ಕನ್ವರನ ಪ್ರೇಮಾಲಿಂಗನದಲ್ಲಿ ನೀನೊಂದು ಪ್ರೇಮ ಪಕ್ಷಿಯಾಗಬೇಕು. ಏಕೆಂದ್ರೆ ನಿನ್ನ ಪತಿಯಿಂದ ಸಿಗಲಾರದ ಸಂತಾನ ಫಲವನ್ನ ನೀನು ಮುಂದೆ ಈ ಸಕಲ ಆಸ್ತಿಗೂ ಅವನೇ ವಾರಸುದಾರನಾಗುತ್ತಾನೆ. ಇದಕ್ಕೆ ಉಳಿದಿರುವುದು ಇದೊಂದೇ ಮಾರ್ಗ ಕವಿತಾ ಅವರೇ. ಕೊರಳಿಗೆ ತಾಳಿ ಕಟ್ಟಿದ ಗಂಡ ಬದುಕಿದ್ದಾಗ ಪರಪುರುಷರೊಡನೆ ತೋಳದಕ್ಕೆಯಲ್ಲಿ ನಳೆದಾಡಿದ್ರೆ ಈ ಸಮಾಜ ನಾಳೆ ದಿವಸ ನನ್ನ ವ್ಯವಚಾರಣೆ ಅಂತ ಕೈ ಚಾಚಿ ಕೈ ಬೀಸಿ ಕರೆಯೋದಿಲ್ವೇನು? ಸಮಾಜ ನಂಬಿದ ಪತಿ ಇದ್ದರೂ ಪರಪುರುಷನ ತೋಳತೆಕ್ಕೆಯಲ್ಲಿ ನಲಿದಾಡುವ ನಾರಿಯರಷ್ಟಿಲ್ಲ ಈ ಸಮಾಜದಲ್ಲೇ. ಇನ್ನು ಸಮಾಜದ ಕಣ್ಣಿಗೆ ಮಣ್ಣೆರಚಿ ತನ್ನ ಕಾಮದ ಚಟಕ್ಕಾಗಿ 10 ವಿಟ ಪುರುಷರನ್ನ ಸೇರಿ ಸುಖ ಪಡುವ ನಾರಿಯರಷ್ಟಿಲ್ಲ ಈ ಸಮಾಜದಲ್ಲಿ. ಅದರಂತೆ ನೀನೊಬ್ಬಳು ಬಂಜೆ ಎನ್ನುವ ಪದವನ್ನು ಅಳಿಸಿ ಹಾಕಿ ನನ್ನಿಂದ ನೀನು ಒಂದನ್ನ ಪಡೆದೆ ಅಂತಾದ್ರೆ ಈ ಸಮಾಜಕ್ಕೆ ಹೆದರದೆ ನನ್ನ ಬಾಳಿನ ಆಶಾ ಜ್ಯೋತಿ ನೀನಾಗಬೇಕು. ನೀವು ರುದ್ರೇಗೌಡಿಯ ಅಳಿಯ ಆದ್ಮೇಲೆ ನಿಮ್ಮ ಮಾತೇ ನನಗೆ ವೇದವಾಕ್ಯ. ಈ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನನ್ನ ಪಂಜರದಿಂದ ಸ್ವತಂತ್ರ ಸಿಕ್ಕಿದಂತಾಗಿದೆ. ಪಂಜರದ ಗಿಳಿ ಪಂಜರದಿಂದ ಹೊರಬಂದು ಈ ಕನ್ವರ್ ಕಟ್ಟಿದ ಪ್ರೇಮ ಕೋಟೆಯಲ್ಲಿ ನೀನು ಬಂದಿಯಾಗಲೇಬೇಕು. ಕವಿತಾ, ಇನ್ನು ಮುಂದೆ ಆ ರಮೇಶನ ಹೋಗಿನಂತ ಸಂಸಾರದಲ್ಲಿ ನೀನು ಕೋಲಾಹಲದ ಕಹಳೆಯಾಗಬೇಕು. ಅಣ್ಣ ತಮ್ಮಂದಿರ ಸಹೋದರತ್ವಕ್ಕೆ ಬೆಂಕಿಯ ಕೊಳ್ಳೆಯನ್ನಿಟ್ಟು ಮದುವೆ ಮಂಟಪದಿಂದ ಮಾಂಗಲ್ಯ ತರಿಸಿಕೊಂಡು ಬರುವ ಆ ಸಾಧ್ವಿ ಶಿರೋಮಣಿಯ ಪಾಲಿಗೆ ನೀನೊಂದು ವಿಷ ಜಂತುವಾಗಬೇಕು. ಕವಿತಾ, ನೀನೊಂದು ವಿಷ ಜಂತುವಾಗಬೇಕು.
ಈ ನನ್ನ ಸೇಡಿನ ನಾಟಕದಲ್ಲಿ ನೀನು ಖಳನಾಯಕಿಯಾಗಿ ಈ ನಾಟಕದಲ್ಲಿ ನೀನೊಬ್ಬಳು ದುರಂತ ನಾಯಕಿಯಾಗಬೇಕು ಕವಿತಾ. ಹೌದು, ನಿಮ್ಮ ಮಾತು ಚಾಚು ತಪ್ಪದೆ ನಾನ್ ನೆರವೇರಿಸ್ತೀನಿ. ಇನ್ ಮುಂದೆ ಆ ರಮೇಶನ ಸಂಸಾರ ನಾಶ ಮಾಡೋದಕ್ಕೆ ಕವಿತಾ ವಿಷ ಮಾರುವ ನಾಗಿನಿ ಆಗ್ತಾಳೆ. ವೆರಿ ಗುಡ್ ಕವಿತಾ. ಈ ಸಂದರ್ಭದಲ್ಲಿ ಈ ಪ್ರೇಕ್ಷಕರನ್ನ ಮನಸ್ಸನ್ನ ತಣಿಸಬಾರದೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಮಾತಲ್ಲಿ ಇಂಪು ಕಂಡೆ, ರೂಪಲ್ಲಿ ರಂಗು ಕಂಡೆ, ಬಾಳಲ್ಲಿ ಆಸೆ ಕಂಡೆ, ಮತ್ತೆ 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 ಮತ್ತೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಮಾತಲ್ಲಿ ಇಂಪು ಕಂಡೆ, ರೂಪಲ್ಲಿ ರಂಗು ಕಂಡೆ, ಬಾಳಲ್ಲಿ ಆಸೆ ಕಂಡೆ, ಮತ್ತೆ 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 ಮತ್ತೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಮೂಡಿ ಉತ್ಸಾಹ ಕೂಡಿ ನಾನಂತೂ ನಿನ್ನೆ ಒಪ್ಪಿ ನಿನ್ನೆ ಅಪ್ಪಿ ಪೂರಾದ ಪದೇ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಮಾತಲ್ಲಿ ಇಂಪು ಕಂಡೆ, ರೂಪಲ್ಲಿ ರಂಗು ಕಂಡೆ, ಬಾಳಲ್ಲಿ ಆಸೆ ಕಂಡೆ, ಮತ್ತೆ 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 ಮತ್ತೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಚೆಲ್ಲಾಟ ಮೀರಿ ತುಂಟಾಟ ತೋರಿ ರಂಪಾಟ ದೂರಿ ಮುನ್ನೋಟ ಬೀರಿ ಸಂಗಾತಿ ಸಂಗ ಕರಿ ಸಂತೋಷ ತೀರ ಸರಿ. ನೀನಂತೂ ನನ್ನೇ ನೆಚ್ಚಿ ಪ್ರೀತಿ ಹುಚ್ಚದೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ. ಅಪ್ಪ ಸಾಕಾಗೋದು. ಏನು ಮಾಡೋದ್ರಿ, ಸಂಸಾರ ಮಾಡ್ಬೇಕಂತ ಭಾಳ
ದಿನದಿಂದ ಆಲೋಚನೆ ಮಾಡಾಕತ್ತೇನ್ರಿ. ಅಲ್ರಿ ರಂಗಿ ನೋಡಿದ್ರ ಒಂದು ನಮೂನಿ ತಲಿನೇ ಕೆಡಿಸಿಬಿಟ್ಟಾಳ್ರಿ. ನನಗ ತಲಿನೇ ಕೆಡಿಸಿಬಿಟ್ಟಾಳ. ರಾತ್ರಿ ಬೆಳಕ ನಿದ್ದೆ ಕೆಡಿಸಾಳ್ರಿ, ನಿದ್ದೆ ಕೆಡಿಸಾಳ. ನಿಮಗೇನು ಗೊತ್ತಾಗ್ಬೇಕ್ರಿ, ನಿಮಗೇನು ಗೊತ್ತಾಗ್ಬೇಕ? ಆದ್ರ ಏನು ಮಾಡೋದ್ರಿ? ಇಂದ ಈ ಕಡೆ ಯಾರೋ ಬರ್ತಾ ಇದ್ದ ಕಾಣ್ತಾ ಇದೆಯಲ್ಲ, ನೋಡ್ತೀನ್ರಿ. ಇದ ರೋಡ್ ತಂಡಿ ತಂಡಿ ಹವಾದಾಗ ಎಲ್ಲಿ ಹಿಡ್ಕೊಂಡು ಹೊಂಟಿ ಎಲ್ಲಿ ಹಿಡ್ಕೊಂಡು ಹೊಂಟಿ ಕೈ ಚೀಲ್ ಕೈ ಚೀಲ ಕೈ ಚೀಲ್ ಕೈ ಚೀಲ ಕೈ ಚೀಲ್ ಯಾಕೆ ಹಂಗ ಮಾತಾಡ್ತೀರಿ? ಮತ್ತೆ ಹೆಂಗ ಮಾತಾಡ್ಬೇಕು ರಂಗು ಮಾಮ? ಸಿಟ್ಟು ಮಾಡ್ಕೊಳಕ್ ನಾ ಸಿಟ್ಟು ಮಾಡಂಗಿಲ್ಲ. ಕೈ ಚೀಲ ಹಿಡ್ಕೊಂಡು ದಾರಿ ಮ್ಯಾಗ ಹೊಂಟಿದ್ದೆಲ್ಲ, ಎಲ್ಲಿಗೆ ಹೊಂಟಿದ್ವಿ ಅಂತ ಕೇಳಿದೆ. ನನ್ನ ಪ್ರೀತಿ ಸುದ್ದಿ ಆಗೈತಲ್ಲಿ ಹೇಳ ಹಳ್ಳಿಗೆಂದು ಹೊಳ್ಳಿ ಬರತಿ, ಹೇಳ ಹಳ್ಳಿಗೆಂದು ಹೊಳ್ಳಿ ಬರತಿ, ಹೇಳ ಹಳ್ಳಿಗೆಂದು ಹೊಳ್ಳಿ ಎಲ್ಲಿಗೆ ಹೊಂಟಿದ್ದೀನಿ? ನಾನು ದಾರಿ ಮೇಲೆ ನಿಂದ್ರದೆ ಮತ್ತೇನ ಮುಳ್ಳು ಬೇಲಿ ಮೇಲೆ ನಿಲ್ಬೇಕಾಗಿತ್ತ ಅಥವಾ ಗುಡ್ಡದ ಮೇಲೆ ನಿಲ್ಬೇಕಾಗಿತ್ತ? ಆ ಗುಡ್ಡದ ಸುದ್ದಿ ಬೇಡ ಬಿಡು, ಆದ್ರ ಆ ಗುಡ್ಡದ ಮೇಲೆ ನಿಂದಿರ್ಬೇಕಾಗಿತ್ತ? ಸಿಟ್ಟಾಗಬೇಡ, ಸಿಟ್ಟಾಗಬೇಡ. ಕೈ ಚೀಲ ಹೊಡ್ಕೊಂಡು ಹಿಡ್ಕೊಂಡು ಎಲ್ಲಿಗೆ ಹೊಂಟಿ ಅಂತ ಕೇಳ್ತೀಯ? ನಾಳೆ ನಮ್ಮ ಸಣ್ಣ ದಣಿಯಾರ ಮನ್ಯಾಗ ಮದುವೆ ಐತಿ, ಅದಕ್ಕ ತರಕಾರಿ ತರಾಕ ಹೊಂಟೀನಿ. ಎಲ್ಲದೋ ತರಕಾರಿ ತರಕಾರಿ ಲಿಸ್ಟ್ ಲಿಸ್ಟ್ ಏನೇನ್ ತರಕ್ ಹೊಂಟಿದಿ? ಮಾರ್ಕೆಟ್ ನಿಂದ. ಹೌದಾ? ಹೌದ್ ಬಿಡು, ತಪ್ಪಾತ ಬಿಡ ರಂಗು ಮಾಮ. ಯಾಕ ನಮ್ನಿ ಕೇಳ್ತಿದಿ? ಹಂಗ ಸುಮ್ಮನೆ ನಿನ್ನ ಸಲುವಾಗಿ ಹೇಳಿದ್ನಿ. ನನ್ನ ರಂಗು ಮಾಮ ಮಾವ 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 ಮಾಡೋದು ಮಾಡಿ ಇದ ನೋಡ್ರಿ ಹೆಂಗಸರ ಚಟ. ನಮ್ಮನ್ನ ಅರ್ಧ ಡೌನೇ ಮಾಡ್ಬಿಡ್ತಾರ. ಎಲ್ಲಿ ಡೌನ್ ಆದಿ? ಹೆಂಗ ಡೌನ್ ಆದಿ? ಎಷ್ಟೊತ್ನಾಗ ಡೌನ್ ಆದಿ? ಎಲ್ಲೆಲ್ಲ ಇಲ್ಲ ಬಾ ಕರೆಕ್ಟ್ ಐತಿ ವಿಷಯ. ಸಿಟ್ಟು ಡೌನ್ ಆಕೈತಿ ಅಂದೆ ಮತ್ಯಾವ್ದು ಡೌನ್ ಆಗಂಗಿಲ್ಲ. ಮತ್ತೆ ಫುಲ್ ಪವರ್ ಐತಿ. ಎಷ್ಟೊತ್ತಿನ ತನ ಇರ್ತೈತಿ ನಿನ್ನ ಪವರ್. ಒಂದಿಲ್ಲ ಒಂದಿನ ಬೆಳಕ ಬೇಕಲ್ಲ, ಎಷ್ಟೊತ್ತು ನಡೆಯಂಗಿಲ್ಲ ಮಾಟ. ಹೋಗ್ಲಿ ಬಿಡು ಮಾಮ, ಇಟ್ಟು ಅವಸರ ಮಾಡಿ ಹೊಂಟಿದಿ. ನಾನು ಎಂದಿದ್ರು ನಿನ್ನ ಮದುವೆ ಆಗ್ತೀನಿ. ನೀ ಯಾಕೆ ನನ್ನ ತಪ್ಪು ತಿಳ್ಕೊಂತಿದಿ? ಯಾಕಂದ್ರ ನೀ ನನ್ನ ದೂರದ ಸಂಬಂಧ ಅಂದ ಮ್ಯಾಗ ನಿನ್ನ ಬಿಟ್ಟು ನಾ ಯಾಕೆ ಇನ್ನೊಬ್ಬವನ್ ನೋಡಕ್ ಹೋಗ್ಲಿ? ಆ ಕಾಶಿಮ್ ಅದನಲ್ಲ, ಅವನಿಗೇನ್ರ ಒಂದಿಷ್ಟು ಮಳ್ಳು ಮಾಡಿ ಅವನ ಕಡೆ ರೊಕ್ಕ ಬಂಗಾರ ಎಲ್ಲ ಹೀರ್ಕೊಂಡ ಆಮೇಲೆ ನಾನು ನಿನ್ನ ಮದುವೆ ಹಾಕಿನಿ. ಅವಾಗ ನಿನ್ನ ರಾಜ, ನನ್ನ ರಾಣಿ. ನೀವು ಎಷ್ಟೊತ್ತಾಗ ಇತ್ಲಾಕ್ ಬರ್ತಿರೋ ಅತ್ಲಾಕ್ ಬರ್ತಿರೋ ಗೊತ್ತಾಗಂಗಿಲ್ಲ. ಅಂದ ಮೇಲೆ ನಮ್ಮ ದೂರಿನ ಸಂಬಂಧಿ, ದೂರದ ಸಂಬಂಧ ನಾವು ಸಮೀಪ ಮಾಡ್ಕೊಂಡ ಅಂತ ಅಲ್ಲ. ಇಂದಲ್ಲ ನಾಳೆ ಮದುವೆ ಆಗವನೆ ಆಗೋದ ಅಂದ್ರ ನನಗೊಂದ ತಲಿಯಾಗ ಒಂದ್ ಅನುಮಾನ ಕಾಡಕತ್ತೈತಿ. ಮತ್ತೊಂದ್ ಸತ್ಯ ಏನ್ ನಿಂದ ಅನುಮಾನ? ಆ ಕಾಸಿಮನ್ ಕೂಡ ನೀ ಲವ್ ಮಾಡ್ತಾ ಇದ್ಯಲ್ಲ, ಅದ ಏನಾತ? ಮತ್ತ ಇಟ್ಟತನ ಏನ್ ಹೊಯ್ಕೊಂಡೆ? ಎಲ್ಲ ತಕೊಂಡು ಹೋಗ್ಯಾನ ಅಥವಾ ಬಿಟ್ಟು ಹೋಗ್ಯಾನ? ಏನದು ಬಿಟ್ಟು ಹೋಗೋದು ತಕೊಂಡು ಹೋಗೋದು? ಬುಟ್ಟಿನ ಬುಟ್ಟಿ ಮುಟ್ಟಾಕ ಬಂದ್ರ ಮುಟ್ಟೋ ಕೈಗೆ ಬರೀ ಹಾಕಿಬಿಡ್ತೀನಿ ನಾನು. ಅಷ್ಟು ಜೋರದಿಯ ನೀನ? ಅಂದ್ರ ನನ್ನ ಮದ್ವೆ ಆಗೋದಂತೂ ಗ್ಯಾರಂಟಿನ. ಹುಸಿನ ಹೋಗಂಗಿಲ್ಲ ಅದು. ನಮ್ಮ ಮಾತಂದ್ರ ಹಸೆಗ್ವಾಡಿಗೆ ಹಳ್ಳಿ ಆತ ಬಿಡ. ಆತ ಹಿಡಿ ಒಕ್ಕಟ್ ನನ್ ಕೈ ಚೀಲ ತರಕಾರಿ ಆಮೇಲೆ ತರಾಕಂತ ಇಡೋ ಮರಾಯ. ಮಂದಿ ಇದೊಂದು ಹತ್ತಿದ್ರೆ ಇದಕ್ಕೊಂದು ಹತ್ತೈತಿ. ಬಾ ಹೊಡಿ ಎಬಸ್ ಎಬಸ್.
ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನಾನು ಜಿತೇಂದ್ರ ನೀನು ಶ್ರೀದೇವಿ ಮಡಿಕೇರಿಲೇ ಮಡಿಕೆ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸು ಹೊಡೆಯೋ ಗಂಟ ಸೊಂಟ ಸೊಂಟ ಡಿಕ್ಕಿ ಡಿಕ್ಕಿ ಹೊಡೆಯೋ ಚಾನ್ಸು ಪಿಚ್ಕಾರಿಲಿ ಹೋಲಿ ಹೋಲಿ ಕಲ್ಲರ್ ಕಲ್ಲರ್ ಫುಲ್ ರೊಮ್ಯಾನ್ಸು ಥೈಲ್ಯಾಂಡಲ್ಲಿ ಥಂಡಿ ಮೈಲಿ ತುಂಡು ಜೀನ್ಸಲ್ಲಿ ಲವ್ ಸೀನ್ಸು ನಾರಿ ನಾರಿ ಕಲ್ಲರ್ ಸಾರಿ ಸೆಟ್ಟಲ್ಲಿ ನಾ ಸೇರಿ ಸಾರಿ ಸಾರಿ ಹೇಳೋಣ ಪ್ಯಾರ ಪ್ಯಾರಿ ಅಸಮುದ ಜಯಪ್ರದ ಹೇ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನಾನು ಜಿತೇಂದ್ರ ನೀನು ಶ್ರೀದೇವಿ ಲಾರಿ ನೋಡು ಸೇಬು ನೋಡು ಮೇಲೇರಿ ಹಾಕೋಣ ಸ್ಟೆಪ್ಪು ಹೂವಿನ ಗಿಡ ಇಟ್ಟು ಅಡ್ಡ ಕಿಸ್ ಮಾಡೋದ್ರಲ್ಲೇನು ತಪ್ಪು ಕಾಸ್ಟ್ಲಿ ಸೆಟ್ಟು ಕಟ್ಟು ಎಲ್ಲ ಇನ್ನು ಮುಂದೆ ಸ್ಟಾಪು ಇಂಥ ರೂಪು ಮುಚ್ಚೋ ತಪ್ಪು ದೇವ್ರೆ ಕೊಟ್ಟ ಎಂತ ಶೇಪು ಹೊಕ್ಕಲ್ ತೋರಿಸಿ ದ್ರಾಕ್ಷಿ ಸುರಿಸಿ ಸಾಕಾಯ್ತು ಹಾಕ್ತೀನಿ ನಾನೇ ತರಿಸಿ ಕಲ್ಲಂಗಡಿ ಕರ್ಬೂಜ ಹೋ ನಾನು ಜಿತೇಂದ್ರ ನೀನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನೀನು ಜಿತೇಂದ್ರ ನಾನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ